ಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಆತ್ಮೀಯ ಕೇಳುಗರೆ, ಹುಬ್ಬಳ್ಳಿಯಲ್ಲಿ ಸತತ 7 ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ರಾಜೀವ್ ಜೋಶಿಯವರು 1974 ಜುಲೈ 22ರಂದು ಹುಬ್ಬಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ಆರ್.ಜಿ. ಜೋಶಿ ಮತ್ತು ತಾಯಿ ಸುಧಾ ಜೋಶಿ. ಡಾಕ್ಟರ್ ರಾಜೀವ್ ಜೋಶಿಯವರು ತಮ್ಮ ಪ್ರಾಥಮಿಕ ಮತ್ತು ಕಾಲೇಜು ಶಿಕ್ಷಣವನ್ನು ಧಾರವಾಡದಲ್ಲಿ ಮುಗಿಸಿ ಹುಬ್ಬಳ್ಳಿಯ ಕೆಎಂಸಿಯಲ್ಲಿ ತಮ್ಮ MBBS ಪದವಿಯನ್ನು ಹಾಗೂ ಬೆಂಗಳೂರಿನ ಮೆಡಿಕಲ್ ಕಾಲೇಜಿನಲ್ಲಿ ಜನರಲ್ ಮೆಡಿಸಿನ್ಸ್ ವಿಭಾಗದಲ್ಲಿ MD ಪದವಿಯನ್ನು ಪಡೆದುಕೊಂಡಿದ್ದಾರೆ. ಅಲ್ಲದೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಫೆಲೋಶಿಪ್ ಇನ್ ಡಯಾಬೆಟಾಲಜಿ ಮತ್ತು ಎಂಡೋಕ್ರೈನಾಲಜಿಯಲ್ಲಿಯೂ ಪದವಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ಹುಬ್ಬಳ್ಳಿಯ ಕ್ಲಬ್ ರೋಡ್ನಲ್ಲಿರುವ ಪವಮಾನ ಸೆಂಟರ್ ಫಾರ್ ಡಯಾಬಿಟೀಸ್ ಅಂಡ್ ಎಂಡೋಕ್ರೈನಾಲಜಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆತ್ಮೀಯ ಕೇಳುಗರೆ, ಡಾಕ್ಟರ್ ರಾಜೀವ್ ಜೋಶಿ ಅವರು ಈಗ ನಮ್ಮ KLE ಧ್ವನಿ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಹಾಗಾದರೆ ಕೇಳುಗರೆ, ಥೈರಾಯ್ಡ್ ಅಂದರೆ ಏನು, ಇದರ ಲಕ್ಷಣಗಳೇನು, ಈ ಸಮಸ್ಯೆಗೆ ಪರಿಹಾರ ಇದೆಯೇ ಮತ್ತು ಚಿಕಿತ್ಸೆ ಏನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳೋಣ ಡಾಕ್ಟರ್ ರಾಜೀವ್ ಜೋಶಿಯವರಿಂದ. ಹಾಗಾದರೆ ಪ್ರಿಯ ಕೇಳುಗರೆ, ಈ ವಿಶೇಷ ಆರೋಗ್ಯ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಮೊದಲನೇದಾಗಿ ಈ ಥೈರಾಯ್ಡ್ ಗ್ರಂಥಿ ಅಂದ್ರೇನು ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಅವಶ್ಯವಾಗಿ. ಥೈರಾಯ್ಡ್ ಗ್ರಂಥಿ ಅನ್ನೋದು ನಮ್ಮ ದೇಹದ ಗಂಟಲಿನ ಭಾಗದಲ್ಲಿ ಇರುವಂತಹ ಒಂದು ನಿರ್ನಾಳ ಗ್ರಂಥಿ. ಈ ನಿರ್ನಾಳ ಗ್ರಂಥಿಗಳು ಅಂದ್ರೆ ತಮ್ಮಲ್ಲಿರುವ ಹಾರ್ಮೋನ್ಗಳನ್ನ ಅವುಗಳನ್ನ ಡೈರೆಕ್ಟ್ ಆಗಿ ನೇರವಾಗಿ ರಕ್ತದಲ್ಲಿ ಬಿಡುಗಡೆ ಮಾಡ್ತವೆ. ಯಾವುದೇ ರೀತಿಯ ನಾಳದ ಮುಖಾಂತರವಾಗಿ ಬಿಡುಗಡೆ ಮಾಡದೆ ತಮ್ಮ ಹಾರ್ಮೋನುಗಳನ್ನು ರಕ್ತದಲ್ಲಿ ನೇರವಾಗಿ ಬಿಡುಗಡೆ ಮಾಡಿ ಆ ಹಾರ್ಮೋನುಗಳು ದೇಹದ ದೂರದ ಭಾಗದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಹೋಗಿ ತಮ್ಮ ಪರಿಣಾಮವನ್ನು ಬೀರುತ್ತವೆ. ಇಂಥ ಗ್ರಂಥಿಗಳಿಗೆ ನಿರ್ನಾಳ ಗ್ರಂಥಿಗಳು ಅಂತ ಹೇಳ್ತೀವಿ ನಾವು. ಅದರಂತಹ ಒಂದು ಮುಖ್ಯವಾದ ಗ್ರಂಥಿ ಥೈರಾಯ್ಡ್ ಗ್ರಂಥಿ. ಈ ಥೈರಾಯ್ಡ್ ಗ್ರಂಥಿಯಿಂದ ನಮ್ಮ ದೇಹದಲ್ಲಿ T3 ಮತ್ತು T4 ಅಂತ 2 ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತವೆ. ಈ ಹಾರ್ಮೋನ್ಗಳು ನಮ್ಮ ದೇಹದ ಪ್ರತಿಯೊಂದು ಕೆಲಸಕ್ಕಾಗಿ ಬೇಕು. ದೇಹದ ಹೃದಯ ಬಡಿತಕ್ಕಾಗಿ, ಮೆದುಳಿನ ಕೆಲಸಗಳಿಗಾಗಿ, ನರಗಳ ಕೆಲಸಕ್ಕಾಗಿ, ಜೀರ್ಣಾಂಗ ವ್ಯೂಹದ ಕೆಲಸಕ್ಕಾಗಿ, ಹೀಗೆ ಪ್ರತಿಯೊಂದು ಕೆಲಸಕ್ಕಾಗಿ ಈ ಹಾರ್ಮೋನ್ಗಳು ನಮಗೆ ದೇಹದಲ್ಲಿ ಬಹಳ ಅವಶ್ಯಕವಾಗಿ ಬೇಕಾಗಿದೆ. ಹಾಗಾದ್ರೆ ಯಾವ ಕಾಯಿಲೆಗಳಿಂದ ಈ ಥೈರಾಯ್ಡ್ ಗ್ರಂಥಿಗೆ ತೊಂದರೆ ಉಂಟಾಗತ್ತೆ ಅಂತ ಹೇಳ್ಬೋದು? ಈ ಥೈರಾಯ್ಡ್ ಗ್ರಂಥಿ 3-4 ತರಹದ ತೊಂದರೆಗಳಿಂದ ಬಳಲಿಕ್ಕೆ ಸಾಧ್ಯತೆ. ಮೊದಲನೇದಾಗಿ ಅದರ ಗಾತ್ರ ದೊಡ್ಡದಾಗಬಹುದು. ಇದಕ್ಕೆ ನಾವು ಗಾಯ್ಟರ್ ಅಂತ ಹೇಳ್ತೀವಿ. ಈ ಗಾಯ್ಟರ್ ಅಂದ್ರೆ ಗಾತ್ರ ದೊಡ್ಡದಾದಾಗ ಕೆಲವೊಮ್ಮೆ ಅದು ಜಾಸ್ತಿ ಕೆಲಸನೂ ಮಾಡ್ಬೋದು ಅಥವಾ ಕಡಿಮೆ ಕೆಲಸನೂ ಮಾಡ್ಬೋದು. ಎರಡನೇ ಪ್ರಾಬ್ಲಮ್ ಅಂತಂದ್ರೆ ಇದು ಜಾಸ್ತಿ ಕೆಲಸ ಮಾಡುವಂಥದ್ದು. ಇದಕ್ಕೆ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಇದು ಆಟೋಮೆಟಿಕ್ ಆಗಿ ತನ್ನಿಂದ ತಾನೇನೆ ಕೆಲಸಗಳನ್ನು ಜಾಸ್ತಿ ಮಾಡಬಹುದು ಒಂದು, ಅಥವಾ ಈ ನಮ್ಮ ಪಿಟ್ಯುಟರಿ ಗ್ರಂಥಿ ಅಂದ್ರೆ ಇನ್ನೊಂದು ಗ್ರಂಥಿ, ಅದು ಥೈರಾಯ್ಡನ್ನು ನಿಯಂತ್ರಣ ಮಾಡುವಂತಹ ನಿರ್ನಾಳ ಗ್ರಂಥಿ. ಆ ಗ್ರಂಥಿಯಲ್ಲಿ ತೊಂದರೆ ಉಂಟಾಗಿ ಕೂಡ ಥೈರಾಯ್ಡ್ ಕೂಡ ಜಾಸ್ತಿ ಕೆಲಸ ಮಾಡಬಹುದು. ಇದಕ್ಕೆ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಎರಡನೇದಂದ್ರೆ ಹೈಪೋಥೈರಾಯ್ಡಿಸಮ್. ಇದರಲ್ಲಿ ಥೈರಾಯ್ಡ್ ಗ್ರಂಥಿ ಕಡಿಮೆ ಕೆಲಸ ಮಾಡುತ್ತೆ, ಅಂದ್ರೆ T3 ಮತ್ತು T4 ಹಾರ್ಮೋನ್ಗಳ ಉತ್ಪಾದನೆ ಕುಂಠಿತವಾಗುತ್ತದೆ. ಇದು ಥೈರಾಯ್ಡ್ ಗ್ರಂಥಿಯಲ್ಲೇ ತೊಂದರೆಯಾಗಿ ಆಗುವ ಸಾಧ್ಯತೆ ಇದೆ. ಇದಕ್ಕೆ ನಾವು ಪ್ರೈಮರಿ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ನಮ್ಮ ಪಿಟ್ಯುಟರಿ ಗ್ರಂಥಿಯಲ್ಲಿ ತೊಂದರೆಯಾಗಿ ಕೂಡ ಆಗಬಹುದು. ಅದಕ್ಕೆ ನಾವು ಸೆಕೆಂಡರಿ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಜನರಲ್ಲಿ ಸಾಮಾನ್ಯವಾಗಿ ಪ್ರೈಮರಿ ಹೈಪೋಥೈರಾಯ್ಡಿಸಮ್ ತುಂಬಾ ಸಾಮಾನ್ಯವಾಗಿ ಕಂಡುಬರ್ತದೆ. ಸೆಕೆಂಡರಿ ಹೈಪೋಥೈರಾಯ್ಡಿಸಮ್ ಬಹಳ ಕಡಿಮೆ ಜನರಲ್ಲಿ ಕಂಡುಬರುವಂತಹ ರೋಗ. ಮೂರನೇದಾಗಿ ಇದರಲ್ಲಿ ಕ್ಯಾನ್ಸರ್ ಕೂಡ ಆಗಬಹುದು. ಬೇರೆ ಬೇರೆ ತರಹದ ಕ್ಯಾನ್ಸರ್ಗಳು ಈ ನಮ್ಮ ಥೈರಾಯ್ಡ್ ಗ್ರಂಥಿಗೆ ಬಂದೊದಗಬಹುದು. ಅದರಿಂದ ಕೂಡ ತೊಂದರೆಗಳು ಆಗ್ತವೆ. ಸರ್, ತಾವು ಹೇಳಿದ್ರಿ ಅಂದ್ರೆ ಥೈರಾಯ್ಡ್ ಅಲ್ಲಿ ಹೈಪೋಥೈರಾಯ್ಡಿಸಮ್ ಇರುತ್ತೆ ಮತ್ತೆ ಹೈಪರ್ ಥೈರಾಯ್ಡಿಸಮ್ ಅಂತ. ಹಾಗಾದ್ರೆ ಈ ಹೈಪೋಥೈರಾಯ್ಡಿಸಮ್ ಅಂದ್ರೇನು, ಇದರ ಲಕ್ಷಣಗಳು ಏನು ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಈ ಹೈಪೋಥೈರಾಯ್ಡಿಸಮ್ ಅಂದ್ರೆ ನಮ್ಮ ಥೈರಾಯ್ಡ್ ಗ್ರಂಥಿ ಕಡಿಮೆ ಕೆಲಸ ಮಾಡುವಂಥದ್ದು. ಮೊದಲೇ ತಿಳಿಸಿದಂತೆ ಇದರಲ್ಲಿ T3 ಮತ್ತು T4 ಹಾರ್ಮೋನುಗಳ ಉತ್ಪಾದನೆ ಕುಂಠಿತ ಆಗುತ್ತದೆ. ಹಾಗಾಗಿ ಟಿ ಅಂದ್ರೆ ಏನು? ಟಿ ಅಂದ್ರೆ ಥೈರಾಯ್ಡ್. ಥೈರಾಯ್ಡ್ಗೆ ಆಗುತ್ತೆ. ಅದರಲ್ಲಿರೋ ಅಯೋಡಿನ್ ಅಂಶದಿಂದ ನೋಡಿಕೊಂಡು ಅದನ್ನ T3 ಮತ್ತು T4 ಅಂತ ಹೇಳ್ತಾರೆ. ಬಹಳವಾಗಿ ಉತ್ಪತ್ತಿಯಾಗುವಂತಹ ಹಾರ್ಮೋನು T4 ಹಾರ್ಮೋನ್. ಈ ಹಾರ್ಮೋನು ಕಡೆಗೆ ಲಿವರ್ ಅಲ್ಲಿ, ಕಿಡ್ನಿಯಲ್ಲಿ, ನಮ್ಮ ಮೂತ್ರಪಿಂಡಗಳಲ್ಲಿ ಮತ್ತು ಸ್ಪ್ಲೀನ್ ಅನ್ನುವ ಪ್ಲೀಹದಲ್ಲಿ ಹೋಗಿ ಅದರಲ್ಲಿ ಕನ್ವರ್ಟ್ ಆಗಿ ಆಮೇಲೆ T3 ಅಂತ ಹಾರ್ಮೋನ್ ಉತ್ಪತ್ತಿ ಆಗುತ್ತದೆ. ಈ T3 ಅನ್ನೋ ಹಾರ್ಮೋನೇ ಬಯೋ ಆಕ್ಟಿವ್ ಹಾರ್ಮೋನ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಕೆಲಸಗಳು ಆಗಲಿಕ್ಕೆ, ಆ ಪರಿಣಾಮಗಳನ್ನು ಬೀರಲಿಕ್ಕೆ T3 ಹಾರ್ಮೋನ್ ಅವಶ್ಯಕತೆ ಇದೆ. ಸೊ ಅದು T4 ಹಾರ್ಮೋನು T3 ಹಾರ್ಮೋನ್ ಆಗಿ ಪರಿವರ್ತನೆ ಹೊಂದಿ ಆ T3 ಹಾರ್ಮೋನು ಎಲ್ಲ ಜೀವಕೋಶಗಳ ಮೇಲೆ ತನ್ನ ಪರಿಣಾಮವನ್ನು ಬೀರಿ ಜೀವಕೋಶಗಳಿಂದ ಕೆಲಸಗಳನ್ನು ಮಾಡಿಸುತ್ತೆ.
ಈ ಹೈಪೋಥೈರಾಯ್ಡಿಸಮ್ನಲ್ಲಿ ಈ T3 ಮತ್ತು T4 ಹಾರ್ಮೋನ್ಗಳ ಉತ್ಪಾದನೆ ಕುಂಠಿತ ಆಗ್ತದೆ. ಹಾಗಾಗಿ ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಕಂಡುಬರ್ತವೆ. ಮೊದಲನೇ ಬದಲಾವಣೆ ಅಂದರೆ ನಮ್ಮ ದೇಹದ ತೂಕ ಜಾಸ್ತಿ ಆಗ್ಬೋದು. ಎರಡನೇದ್ದು, ನಮ್ಮ ದೇಹದ ಚರ್ಮ ಒಂಥರ ಒಣಗಿದಂಗೆ ಆಗ್ತದೆ. ಅಂದರೆ ಈಗ ನಮ್ಮ ಚಳಿಗಾಲದಲ್ಲಿ ಚರ್ಮ ಹೇಗಾಗುತ್ತೋ ಆ ಥರ ನಮ್ಮ ಚರ್ಮ ಒಣಗ್ತಾ ಹೋಗ್ತದೆ. ಮೂರನೇದ್ದು, ಚಳಿಯನ್ನು ತಡ್ಕೊಳ್ಳಿಕ್ಕಾಗಲ್ಲ. ಅದು ಬೇರೆಯವರಿಗೆ ಶೆಕೆ ಆಗ್ತಿರೋ ಟೈಮ್ನಲ್ಲಿ ನಮಗೆ ಚಳಿ ಅನುಭವ ಆಗುತ್ತೆ. ನಾಲ್ಕನೇದ್ದು, ನಮ್ಮ ದೇಹದ ಹೃದಯದ ಬಡಿತ ಏನಿರ್ತದೆ ಅದು ಸ್ವಲ್ಪ ಕುಂಠಿತ ಆಗ್ತದೆ. ಅದಕ್ಕೆ ನಾವು ಬ್ರ್ಯಾಡಿಕಾರ್ಡಿಯಾ ಅಂತ ಹೇಳ್ತೀವಿ. ಐದನೇದ ಪರಿಣಾಮ ಅಂತಂದರೆ ಕೂದಲುಗಳ ಉದುರುವಿಕೆ. ಎಷ್ಟೋ ಸದೆ ನಮ್ಮ ಇದರಲ್ಲಿ ಕೂದಲುಗಳು ಉದುರುತ್ತವೆ. ಮತ್ತು ಬೇರೆ ಬೇರೆ ಪರಿಣಾಮಗಳು ಅಂತಂದರೆ ಸ್ತ್ರೀಯರಲ್ಲಿ ಋತುಚಕ್ರವು ಹೆಚ್ಚು ಕಡಿಮೆ ಆಗುತ್ತೆ, ಜಾಸ್ತಿಯಾಗಿ ರಕ್ತಸ್ರಾವ ಆಗಬಹುದು, ಋತುಚಕ್ರ ಕರೆಕ್ಟಾಗಿ ತಿಂಗಳಿಗೆ ಬರದೆ ಹೆಚ್ಚು ಕಡಿಮೆ ಆಗಬಹುದು. ಅಲ್ಲದೆ ಮುಖ್ಯವಾಗಿ ಇನ್ನೊಂದೇನಂತಂದರೆ ಧ್ವನಿ ಬದಲಾವಣೆ ಕೂಡ ಆಗುತ್ತೆ. ಧ್ವನಿ ಒಂಥರ ಗಡಸಾಗತ್ತೆ. ಆ ಥರ ಗಡಸು ಧ್ವನಿಯನ್ನು ಕೂಡ ನಾವು ಥೈರಾಯ್ಡ್ನಲ್ಲಿ ಕಂಡುಬರ್ತೀವಿ. ಎಷ್ಟೋ ಸತೆ ಏನಾಗುತ್ತೆ ಅಂದರೆ ಥೈರಾಯ್ಡ್ದ ಎಲ್ಲ ಲಕ್ಷಣಗಳು ಮೊದಲಲ್ಲೇ ಬರುವುದಿಲ್ಲ, ಕೆಲವೊಂದು ಲಕ್ಷಣಗಳು ಬರ್ತವೆ. ಇವಕ್ಕೆ ನಾವು ಕೆಲವರಿಗೆ ಸುಮ್ಮನೆ ಒಂದು ಸುಸ್ತು, ಒಂಥರ ಸುಸ್ತು, ಯಾವುದೇ ಥರದ ಎಕ್ಸ್ಪ್ಲನೇಷನ್ ಇಲ್ಲಾರ್ದಂಥ ಸುಸ್ತು. ಆ ಥರ ಬೆಳಗ್ಗೆ ಆದ ತಕ್ಷಣ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ, ನನಗೆ ಏನೋ ಆ್ಯಕ್ಟಿವಿಟಿ ಮಾಡ್ಲಿಕ್ಕೆ ಮನಸ್ಸಿಲ್ಲ, ನನ್ನ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹುಡುಗರಾದರೆ ಓದಿನಲ್ಲಿ ನನಗೆ ಇದು ಆಗ್ತಾ ಇಲ್ಲ, ಆ ಥರ ಕೆಲವೊಂದು ಕಂಪ್ಲೇಂಟ್ಸ್ ಇರ್ತವೆ. ಇವಕ್ಕೆ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ನಾವು. ಎಷ್ಟೋ ಸತಿ ಅದು ಇದನ್ನೇ ಬರಲ್ಲ ನಮಗೆ, ಅಂದರೆ ಇದೇ ಥೈರಾಯ್ಡ್ ಇರಬಹುದು ಅಂತ ನಾವು ಸಂಶಯ ಪಟ್ಟು ಟೆಸ್ಟ್ ಮಾಡಿದಾಗ ಮಾತ್ರ ಹೊರಗಡೆ ಬರ್ತದೆ ಹೊರತು ಅದಾಗಿ ಅದು ಗೊತ್ತಾಗಲ್ಲ. ಓಕೆ ಸರ್, ಓಕೆ. ಹಾಗಾದ್ರೆ ಈ ಕಾಯಿಲೆ ಬಗ್ಗೆ ನಾವು ಅಂದರೆ ಸರಿಯಾಗಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿಲ್ಲ ಅಂದರೆ ಏನೇನು ಸಮಸ್ಯೆಗಳು ಉಂಟಾಗ್ತವೆ? ಈಗ ನಾ ಮೇಲೆ ತಿಳಿಸಿದಂತೆ ಧ್ವನಿಯಲ್ಲಿ ಬದಲಾವಣೆ ಆಗೋದು, ಹೃದಯ ಬಡಿತ ನಿಧಾನಕ್ಕಾಗೋದು. ಎಷ್ಟೋ ಸತೆ ಅನ್ಟ್ರೀಟೆಡ್ ತುಂಬ ದಿವಸದವರೆಗೆ ನಾವು ಟ್ರೀಟ್ ಮಾಡದೇ ಹೋದ್ವಿ ಅಂತಂದರೆ ಹೃದಯದ ಕವಚ ಇರ್ತದೆ, ಪೆರಿಕಾರ್ಡಿಯಂ ಅಂತ ಇರ್ತದೆ, ಅದರಲ್ಲಿ ನೀರು ಸೇರ್ಕೊಳ್ಳೋ ಸಾಧ್ಯತೆ ಇರ್ತದೆ. ಅದರಿಂದ ಕೂಡ ಹೃದಯದ ಕೆಲಸಗಳು ಹೆಚ್ಚು ಕಡಿಮೆ ಆಗುತ್ತೆ. ನರಗಳ ಕೆಲಸಗಳು ಕಡಿಮೆ ಆಗುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ, ಹಸಿವೆ ಆಗಲ್ಲ, ಆಮೇಲೆ ಕಾನ್ಸಂಟ್ರೇಷನ್ ಬರಲ್ಲ, ನಮ್ದು ಆ್ಯಕ್ಟಿವಿಟೀಸ್ ಎಲ್ಲ ಸ್ವಲ್ಪ ನಿಧಾನ ಆಗ್ತದೆ. ಈ ಥರದ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರ್ತದೆ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತಂದರೆ. ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಋತುಚಕ್ರ ಬದಲಾವಣೆಯಾಗಿ ಅವರು ಪ್ರೆಗ್ನೆಂಟ್, ಅವರು ಅಂದರೆ ಗರ್ಭಿಣಿ ಆಗೋದನ್ನು ಕೂಡ ತೊಂದರೆಯಲ್ಲಿ ಉಂಟಾಗೋ ಸಾಧ್ಯತೆ ಇರ್ತದೆ. ಸರ್, ಈ ಕಾಯಿಲೆ ಹೆಚ್ಚಾಗಿ ಹೆಣ್ಮಕ್ಳಲ್ಲೇ ಕಂಡುಬರುತ್ತೆ ಅಲ್ವಾ ಸರ್? ಹೌದು, ಗಂಡಸರು ಮತ್ತು ಹೆಂಗಸರ ಅನುಪಾತ ನೋಡಿದರೆ ಹೆಂಗಸರಲ್ಲಿ ಜಾಸ್ತಿ ಕಂಡುಬರ್ತದೆ. ಓಕೆ, ತಾವು ಇದುವರೆಗೆ ಹೈಪೋಥೈರಾಯ್ಡಿಸಮ್ ಬಗ್ಗೆ ಹೇಳಿದ್ರಿ. ಹಾಗಾದರೆ ಈ ಹೈಪರ್ ಥೈರಾಯ್ಡಿಸಮ್ ಅಂದ್ರೇನು, ಇದ್ರ ಲಕ್ಷಣಗಳು ಏನು ಅನ್ನೋದನ್ನು ತಿಳಿಸ್ಕೊಡ್ತೀರಾ? ಅವಶ್ಯವಾಗಿ. ಹೈಪರ್ ಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಗ್ರಂಥಿ ಜಾಸ್ತಿ ಕೆಲಸ ಮಾಡುವಂಥ ಕಾಯಿಲೆ. ಮೊದಲೇ ಹೇಳಿದಂಗೆ ಇದು ಅದರಲ್ಲೇ ಆಟೋಮೆಟಿಕ್ ಆಗಿ ಆಗೋ ಸಾಧ್ಯತೆ, ಅದಕ್ಕೆ ಪ್ರೈಮರಿ ಹೈಪರ್ ಥೈರಾಯ್ಡಿಸಮ್ ಅಂತೀವಿ. ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ ಅಂದರೆ ಗ್ರೇವ್ಸ್ ಡಿಸೀಸ್ ಅಂತ ಕರಿತೀವಿ ನಾವು. ಎರಡನೇದ್ದು, ನಮ್ಮ ಪಿಟ್ಯುಟರಿ ಗ್ರಂಥಿಯಲ್ಲಿ ತೊಂದರೆಯಾಗಿ ಅದರಿಂದ TSH ಅನ್ನೋ ಹಾರ್ಮೋನ್ ಜಾಸ್ತಿ ಉತ್ಪತ್ತಿಯಾಗಿ ಅದರಿಂದ ಥೈರಾಯ್ಡ್ ಗ್ರಂಥಿ ಜಾಸ್ತಿ ಕೆಲಸ ಮಾಡುವಂಥದ್ದು, ಅದಕ್ಕೆ ನಾವು ಸೆಕೆಂಡರಿ ಹೈಪರ್ ಥೈರಾಯ್ಡಿಸಮ್ ಅಂತೀವಿ. ಹೈಪೋಥೈರಾಯ್ಡಿಸಮ್ ಥರ ಇದರಲ್ಲೂ ಕೂಡ ಪ್ರೈಮರಿ ಹೈಪೋಥೈರಾಯ್ಡಿಸಮ್ನೇ ಜಾಸ್ತಿ ಕಂಡುಬರುತ್ತದೆ. ಸಾಮಾನ್ಯವಾಗಿ ಕಂಡುಬರೋದು ಪ್ರೈಮರಿ ಹೈಪರ್ ಥೈರಾಯ್ಡಿಸಮ್. ಸೆಕೆಂಡರಿ ಹೈಪೋಥೈರಾಯ್ಡಿಸಮ್ ತುಂಬ ಕಡಿಮೆ ಕಂಡುಬರ್ತದೆ. ಇದರಲ್ಲಿ ಹೈಪೋಥೈರಾಯ್ಡಿಸಮ್ಗೆ ಎಕ್ಸಾಕ್ಟ್ಲಿ ತದ್ವಿರುದ್ಧವಾದಂಥ ಲಕ್ಷಣಗಳು ಕಂಡುಬರ್ತದೆ. ರೋಗಿಯ ತೂಕ ಕಡಿಮೆ ಆಗುತ್ತೆ. ಮುಖ್ಯ ಲಕ್ಷಣ ಅಂದರೆ ಅವನು ಹಸಿವೆ ಜಾಸ್ತಿ ಆಗುತ್ತೆ. ಹಸಿವೆ ಜಾಸ್ತಿಯಾಗಿ ಊಟ ಮಾಡೋದು ಜಾಸ್ತಿ ಆದರೂ ಕೂಡ ಅವನಿಗೆ ತೂಕ ಕಡಿಮೆ ಆಗ್ತಾನೆ ಹೋಗ್ತದೆ. ಇದು ಒಂದು ವಿಚಿತ್ರವಾದ ಲಕ್ಷಣ. ಆಮೇಲೆ ಅವನ ಹೃದಯ ಬಡಿತ ಜಾಸ್ತಿ ಆಗುತ್ತೆ. ಯಾವಾಗಲೂ ಕೈಯಲ್ಲಿ ಬೆವರು ಜಾಸ್ತಿ, ಒಂಥರ ಕೈಯೆಲ್ಲ ಯಾವಾಗಲೂ ತೇವಾಂಶ ಜಾಸ್ತಿ ಆಗುತ್ತೆ. ನೀವು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿದ್ರೆ ಆವಾಗ ನಿಮಗೆ ತುಂಬಾ ಹಸಿಯಾಗಿ ಗೊತ್ತಾಗುತ್ತೆ. ಮತ್ತೆ ಅವನಿಗೆ ಬಿಸಿ ತಡ್ಕೊಳಿಕ್ಕಾಗಲ್ಲ, ಯಾವಾಗಲೂ ಫ್ಯಾನೇ ಬೇಕು. ಎಂಥ ಚಳಿಗಾಲದಲ್ಲೂ ಕೂಡ ಪೇಷಂಟ್ಗೆ ಫ್ಯಾನ್ ಬೇಕೇ ಬೇಕಾಗುತ್ತೆ. ಕಡೆಗೆ ಕಣ್ಣು, ಗ್ರೇವ್ಸ್ ಡಿಸೀಸ್, ಎಸ್ಪೆಷಲಿ ಗ್ರೇವ್ಸ್ ಡಿಸೀಸ್ ಅಲ್ಲಿ ಕಣ್ಣು ಸ್ವಲ್ಪ ದೊಡ್ಡದಾಗುತ್ತೆ. ಅದನ್ನೇ ನಾವು ತುಂಬಾ ದಪ್ಪಾಗಿ ಕಾಣುತ್ತೆ, ಅಂದ್ರೆ ಕಣ್ಣು ಹೊರಗಡೆ ಬಂದೇವೆ ಏನೋ ಅನ್ನೋ ತರ ಅದು ಲಕ್ಷಣಗಳು ಕಂಡು ಬರ್ತದೆ. ಅಂದ್ರೆ ಊದ್ಕೊಳ್ಳುತ್ತಾ ಸರ್ ಕಣ್ಣಿನ ಭಾಗ? ಕಣ್ಣಿನ ಕೆಳಗೆ ಭಾಗ ಸ್ವಲ್ಪ ಊದ್ಕೋತದೆ. ಅದ್ರ ಜೊತೆ ಕಣ್ಣು ನಾವು ಯಾರನ್ನು ಸ್ಕೋಪದಿಂದ ನೋಡ್ತೀವಲ್ಲ, ದೊಡ್ಡ ದೃಷ್ಟಿ ಬಿಟ್ಟು ನೋಡ್ತೀವಲ್ಲ, ಆ ತರ ಕಂಡು ಬರ್ತದೆ. ಸೊ ಅದಕ್ಕೆ ನಾವು ಪ್ರಾಪ್ಟೋಸಿಸ್ ಅಂತ ಕರಿತೀವಿ, ಮೆಡಿಕಲ್ ಭಾಷೆಯಲ್ಲಿ ಪ್ರಾಪ್ಟೋಸಿಸ್ ಅಂತ ಕರಿತೀವಿ. ಎಷ್ಟೋ ಸತೆ ಹೃದಯ ಬಡಿತಗಳು ವ್ಯತ್ಯಾಸ ಆಗಿ ಹೃದಯ ಬಡಿತ ಜಾಸ್ತಿ ಆಗಿ ಹೆಚ್ಚಾಗಿ ತೊಂದರೆಗಳು ಕಂಡು ಬರ್ತವೆ. ಮತ್ತೆ ಏನೇನು ಲಕ್ಷಣಗಳನ್ನ ನಾವು ಕಾಣ್ಬೋದು ಅದರಲ್ಲಿ? ಏನಾದರೂ ಕೈ ತುಂಬಾ ಶೇಕ್ ಆಗತ್ತಾ, ಅದ್ರಗತ್ತಾ, ಹೇಗೆ? ಧ್ವನಿ ನಡಗೋದಕ್ಕಿಂತ ಕೈ ಸ್ವಲ್ಪ ಶೇಕ್ ಆಗುತ್ತೆ. ಮತ್ತೆ ಜನರಲಿ ರೋಗಿ ಒಂದೇ ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಯಾವಾಗಲೂ ಪೊಸಿಷನ್ ಚೇಂಜ್ ಮಾಡ್ತಾ ಇರ್ತಾನೆ, ಕೈ ಹಿಂಗೆ ಆಡಿಸ್ತಾ ಇರ್ತಾನೆ, ಆ ಕಡೆ ಈ ಕಡೆ ಮಾಡ್ತಾ ಇರ್ತಾನೆ. ಆ ಥರ ಒಂಥರ ಹೈಪರ್ ಆಕ್ಟಿವ್ ಅಂತ ಹೇಳ್ತೀವಿ ನಾವು, ಹೈಪರ್ ಆಕ್ಟಿವ್ ಆಗಿರ್ತಾನೆ ಪೇಷಂಟ್. ಪ್ರಿಯ ಕೇಳುಗರೆ, ಈಗ ಒಂದು ಚಿಕ್ಕ ವಿರಾಮ.
ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ತಕದಿಮಿ ತಕಜೊಣು ತಕದಿಮಿ ತಕಜೊಣು ತಕದಿಮಿ ತಕಜೊಣು ತಕದಿಮಿ ತ. ನಿನಗೆ ವರ್ಷದ ಯೋಜನೆ ಇದ್ದರೆ ಒಂದು ಬೀಜವನ್ನು ಬಿತ್ತೋ, ಒಂದು ದಶಕದ ಯೋಜನೆ ಇದ್ದರೆ ಒಂದು ವೃಕ್ಷವನ್ನು ನೆಡು, ಒಂದು ಶತಮಾನದ ಯೋಜನೆ ಇದ್ದರೆ ಜನತೆಯನ್ನು ಪ್ರಜ್ಞಾವಂತರನ್ನಾಗಿ ಮಾಡು. ಚೀನಾ ನಾಣ್ಣುಡಿ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಎಲ್ಇ ಧ್ವನಿ BVB 90.4 FM, ಸಮಾಜದ ಸಮೃದ್ಧಿಗಾಗಿ. ಪ್ರಿಯ ಕೇಳುಗರೆ, ಡಾಕ್ಟರ್ ರಾಜೀವ್ ಜೋಶಿ ಅವರೊಂದಿಗೆ ಸಂದರ್ಶನ ಮುಂದುವರಿಯುತ್ತದೆ. ಹೈಪರ್ ಥೈರಾಯ್ಡಿಸಮ್ ಏನಾದರೂ ಬಂದರೆ ತುಂಬ ಸಿಟ್ಟು ಬರುತ್ತಾ ಹೇಗೆ ಏನು ಅಂತ? ಹೈಪರ್ ಅಂತಿದೆಯಲ್ಲ, ಅದಕ್ಕೆ ಸಿಟ್ಟು ಕೂಡ ಜಾಸ್ತಿ ಬರುವಂಥದ್ದು ಏನಿರಂಗಿಲ್ಲ. ಬಟ್ ಜನರಲಿ ಏನಾಗುತ್ತೆ, ಪೇಷಂಟ್ ಯಾವುದೇ ಪೇಷಂಟಿಗೆ ರೋಗ ಇದ್ದಾಗ, ಮನಸ್ಸು ಸ್ಥಿಮಿತ ಇಲ್ದಾಗ ಸಿಟ್ಟು ಬರ್ಬೋದೇ ಹೊರತು ಪರ್ಸೆ ರೋಗದಿಂದ ಸಿಟ್ಟು ಆಗ್ತದೆ ಅಂತನೋದೇ ಅಂತ ಇಲ್ಲ. ಓಕೆ ಸರ್. ಹಾಗಾದರೆ ಈ ಒಂದು ಹೈಪರ್ ಥೈರಾಯ್ಡಿಸಮ್ಗೆ ನಾವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ ಏನೆಲ್ಲ ಪ್ರಾಬ್ಲಮ್ಸನ್ನು ನಾವು ಎದುರಿಸ್ಬೋದು? ಮೊದಲೇ ಹೇಳಿದಂಗೆ ಈ ಹಾರ್ಟಿನ ಮೇಲೆ ಇಂಪಾರ್ಟೆಂಟ್ ಪರಿಣಾಮ ಬೀರ್ತದೆ. ಹಾರ್ಟಿನ ಬಡಿತ ಜಾಸ್ತಿ ಆಗುತ್ತೆ, ಹೃದಯದ ಬಡಿತ ಜಾಸ್ತಿ ಆಗುತ್ತದೆ. ಅದು ಅಲ್ಲದೆ ಹೃದಯದ ಬಡಿತ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗುತ್ತೆ. ಏಟ್ರಿಯಲ್ ಫಿಬ್ರಿಲೇಷನ್ ಅಂತೀವಿ. ಅಂದರೆ ಸಮಾನವಾಗಿ ನಾವು ಒಂದು ರಿದಮ್ನಾಗ ನಮ್ಮ ಹೃದಯ ಬಡ್ಕೋಬೇಕು. ಅದು ಕೆಲವೊಮ್ಮೆ ಫಾಸ್ಟಾಗಿ ಬಡ್ಕೋತದೆ, ಮತ್ತು ಕೆಲವೊಮ್ಮೆ ಸ್ಲೋ ಆಗುತ್ತೆ, ಫಾಸ್ಟಾಗಿ ಬಡ್ಕೋತದೆ, ಸ್ಲೋ ಆಗುತ್ತೆ. ಈ ಥರ ಆಗುವ ಸಾಧ್ಯತೆ ಇರ್ತದೆ. ಇದರಿಂದ ಹೃದಯಕ್ಕೆ ತೊಂದರೆಯಾಗಿ, ಎಸ್ಪೆಷಲಿ ವಯಸ್ಸಾದವರಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಹಾರ್ಟ್ ಫೇಲ್ಯೂರ್ ಅಂತ ಆಗ್ತದೆ. ಅಂದರೆ ಹೃದಯ ಸರಿ ಕೆಲಸ ಮಾಡಲಾರ್ದ ನೀರು ಸೇರ್ಕೊಳ್ಳುವಂತಹ ಸಾಧ್ಯತೆ ಬರ್ತದೆ. ಎಷ್ಟೋ ಜನಕ್ಕೆ ಹೃದಯಾಘಾತ ಆಗೋ ಸಾಧ್ಯತೆನೂ ಇರ್ತದೆ. ಎಸ್ಪೆಷಲಿ ಹೃದಯಾಘಾತ ಆಗೋ ಸಾಧ್ಯತೆನೂ ಇರ್ತದೆ. ಮತ್ತೆ ಕೆಲವರಲ್ಲಿ ಈ ತೂಕ ಕಡಿಮೆ ಆಗುತ್ತೆ. ಮತ್ತೆ ಕೆಲವರಲ್ಲಿ ಪ್ರಾಪ್ಟೋಸಿಸ್ ಅಂತ ಆದಾಗ ಕಣ್ಣು ಅದೇನು ಹೊರಗಡೆ ಬಂದಂಗೆ ಆಗುತ್ತೆ, ಕಣ್ಣು ಪೂರ್ತಿಯಾಗಿ ನಮಗೆ ಕಣ್ಣು ರೆಪ್ಪೆಗಳಿಂದ ಮುಚ್ಚಲಿಕ್ಕಾಗಲ್ಲ. ಆವಾಗ ಅದೇನು ಯಾವ ಭಾಗದಲ್ಲಿ ಕಣ್ಣು ಎಕ್ಸ್ಪೋಸ್ ಆಗುತ್ತೆ, ಯಾವುದು ಎನ್ವಿರಾನ್ಮೆಂಟಿಗೆ ಹೊರಗಿನ ಇದಕ್ಕೆ ಅದು ಎಕ್ಸ್ಪೋಸ್ ಆಗಿರ್ತದೆ, ಅದರಲ್ಲಿ ಅಲ್ಸರ್ ಆಗೋ ಸಾಧ್ಯತೆ ಇರ್ತದೆ. ಕೆರಟೈಟಿಸ್ ಅಂತ ಕರಿತೀವಿ, ಆ ಥರ ಆಗೋ ಸಾಧ್ಯತೆ ಎಲ್ಲ ಇದರಲ್ಲಿ ಕಂಡು ಬರ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ಇದರಲ್ಲಿ ನಮ್ಮ ಎಲುಬಿನ ಸಾಂದ್ರತೆ ಕಡಿಮೆಯಾಗಿ, ಎಲುಬಿನ ಶಕ್ತಿ ಕಡಿಮೆಯಾಗಿ ಕೆಲವೊಮ್ಮೆ ಫ್ರಾಕ್ಚರ್ ಆಗೋ ಸಾಧ್ಯತೆ ಕೂಡ ಇರ್ತದೆ. ಸರ್, ತಾವು ಇದುವರೆಗೆ ಹೇಳಿದ್ರಿ ಹೈಪೋಥೈರಾಯ್ಡಿಸಮ್ ಬಗ್ಗೆ ಮತ್ತು ಹೈಪರ್ ಥೈರಾಯ್ಡಿಸಮ್ ಬಗ್ಗೆ. ಇಲ್ಲಿ ಹೈಪೋಥೈರಾಯ್ಡಿಸಮ್ ಉಂಟಾದ್ರೆ ಯಾವ ಚಿಕಿತ್ಸೆಯನ್ನು ನಾವು ಕೊಡ್ಬೋದಲ್ಲಿ? ಈ ಹೈಪೋಥೈರಾಯ್ಡಿಸಮ್ ಟ್ರೀಟ್ಮೆಂಟ್ ಬಹಳ ಸಿಂಪಲ್. ಯಾವುದೇ ತಲೆ ಕೆಡಿಸ್ಕೊಳ್ಳೋ ಅಂಥದ್ದಿಲ್ಲ. ಭಾಳ ಸಿಂಪಲ್ ರೋಗ, ಜಾಸ್ತಿ ಅದರಲ್ಲಿ ತಲೆ ಕೆಡಿಸ್ಕೊಳ್ಳೋ ಅಂಥದ್ದೇನಿಲ್ಲ. ಯಾವ ಹಾರ್ಮೋನ್ ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೋ, ಅಂದರೆ T3 T4 ಅನ್ನೋ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೋ ಆ ಹಾರ್ಮೋನ್ ನಾವು ಹೊರಗಡೆಯಿಂದ ಕೊಡ್ತೇವೆ. ಅಂದರೆ ಆಕ್ಟಿವ್ ಮಾಡ್ತೀರಾ? ಟ್ಯಾಬ್ಲೆಟ್ ಮುಖಾಂತರದಲ್ಲಿ ನಾವು ಹಾರ್ಮೋನ್ ಅಷ್ಟೇ ಕೊಡ್ತೀವಿ. ಗ್ರಂಥಿ ಮತ್ತೆ ಪುನರುಜ್ಜೀವನ ಆಗೋದಿಲ್ಲ. ಗ್ರಂಥಿ ಮತ್ತೆ ಪುನರುಜ್ಜೀವನ ಆಗಲ್ಲ. ಸೊ ಗ್ರಂಥಿಯಿಂದ ಮತ್ತೆ ನಾವು ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುವಂಥ ಯಾವುದೇ ಟ್ಯಾಬ್ಲೆಟ್ಗಳಾಗಲಿ ಯಾವುದೇ ಟ್ರೀಟ್ಮೆಂಟ್ಗಳಾಗಲಿ ಇಲ್ಲ. ಸೊ ಯಾರಾದರೂ ನಿಮಗೆ ಥೈರಾಯ್ಡ್ ಅನ್ನು ಕ್ಯೂರ್ ಮಾಡ್ತೀವಿ, ನಿಮ್ಮ ದೇಹದಿಂದ ಅದನ್ನು ತೆಗೆದು ಹಾಕ್ತೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಸೊ ಉತ್ಪತ್ತಿ ಆಗಲಾರ್ದಂತ, ಅಂದ್ರೆ ಡೆಫಿಷಿಯೆಂಟ್ ಆಗಿರ್ತದಲ್ಲ, ಯಾವ ಹಾರ್ಮೋನು ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿರ್ತದೋ ಆ ಹಾರ್ಮೋನು ಹೊರಗಡೆ ಟ್ಯಾಬ್ಲೆಟ್ ಮುಖಾಂತರ ಕೊಟ್ಟರೆ ಅದು ಮತ್ತೆ ನಮ್ಮ ದೇಹದಲ್ಲಿ ಹಾರ್ಮೋನ್ ಪ್ರಮಾಣ ಸಮಾನವಾಗಿ ರೋಗ ಲಕ್ಷಣಗಳೆಲ್ಲ ಹೊರಟೋಗ್ತದೆ. ಅಂದ್ರೆ ಆಕ್ಟಿವ್ನೆಸ್ ಬರುತ್ತೆ ಅಂತ ಹೇಳ್ತೀರಾ? ಎಲ್ಲ ರೋಗ ಲಕ್ಷಣಗಳೆಲ್ಲ ಹೊರಟೋಗ್ತದೆ. ಹಾರ್ಮೋನ್ ಕಡಿಮೆ ಆಗಿದ್ದಕ್ಕೆ ರೋಗ ಲಕ್ಷಣಗಳು ಬರ್ತವೆ. ಹಾರ್ಮೋನ್ ವಾಪಸ್ ಕೊಟ್ವಿ ಅಂತಂದ್ರೆ ಮತ್ತೆ ರೋಗ ಲಕ್ಷಣಗಳೆಲ್ಲ ಹೊರಟೋಗ್ತದೆ. ಆದರೆ ಟ್ಯಾಬ್ಲೆಟ್ ಬಂದ್ ಮಾಡಿದ್ವಿ ಅಂತಂದ್ರೆ ಮತ್ತೆ ವಾಪಸ್ ಬರ್ತದೆ. ಹಾಗಾಗಿ ಟ್ಯಾಬ್ಲೆಟ್ ಒಂದ್ ವೇಳೆ ನಾವು ಈ ಕಾಯಿಲೆಗೆ ಒಳಪಟ್ವಿ ಅಂದ್ರೆ ಲೈಫ್ ಲಾಂಗ್ ತಗೋಬೇಕಾಗತ್ತೆ ಸರ್ ಆ ಟ್ಯಾಬ್ಲೆಟ್ಸ್ ಅನ್ನೆಲ್ಲ? ಟ್ರೀಟ್ಮೆಂಟ್ 90% ಪೇಷಂಟ್ಸ್ ನಲ್ಲಿ ಅಥವಾ ಇನ್ನು ಜಾಸ್ತಿ ಪೇಷಂಟ್ ನಲ್ಲಿ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗುತ್ತೆ. ಕೆಲವೊಂದು ಬಹಳ ಕಡಿಮೆ ಕಂಡೀಷನ್ ಅಲ್ಲಿ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗಲಿಕ್ಕಿಲ್ಲ. ಓಕೆ ಸರ್, ಓಕೆ. ಹಾಗಾದ್ರೆ ಈ ಹೈಪರ್ ಥೈರಾಯ್ಡಿಸಮ್ಗಾಗಿ ಏನು ನಾವು ಟ್ರೀಟ್ಮೆಂಟ್ ಕೊಡ್ಬೋದು? ಹೈಪರ್ ಥೈರಾಯ್ಡಿಸಮ್ ಸ್ವಲ್ಪ ಡಿಫಿಕಲ್ಟ್ ಕಂಡೀಷನ್. ಸೊ ಇದರಲ್ಲಿ ನಾವೇನು ಮಾಡ್ತೀವಿ, ಹಾರ್ಮೋನ್ ಏನು ಉತ್ಪತ್ತಿ ಆಗೋದು ಜಾಸ್ತಿ ಆಗಿದೆಯಲ್ಲ ಅದನ್ನು ನಾವು ಕಡಿಮೆ ಮಾಡ್ತೀವಿ. ಫಸ್ಟ್ ಕೆಲವೊಂದು ಟ್ಯಾಬ್ಲೆಟ್ಸ್ ಅನ್ನ ಕೊಟ್ಟು ಉತ್ಪತ್ತಿ ಆಗುವಂಥ ಹಾರ್ಮೋನ್ ಜಾಸ್ತಿ ಉತ್ಪತ್ತಿ ಆಗುವಂಥ ಮೆಕ್ಯಾನಿಸಮ್ ಏನಿರ್ತದೆ ಅದರಲ್ಲಿ ನಾವು ಅದನ್ನ ಇಂಟರ್ಫಿಯರ್ ಮಾಡಿ ಅದನ್ನ ಹಾರ್ಮೋನ್ ಉತ್ಪತ್ತಿಯನ್ನು ಕಡಿಮೆ ಮಾಡ್ತೀವಿ. ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆದಾಗ ಮತ್ತೆ ಯೂಥೈರಾಯ್ಡಿಸಮ್ ಅಂದರೆ ಮತ್ತೆ ನಾರ್ಮಲ್ ಆಗ್ತದೆ. ಅಂದರೆ ನಮ್ಮ ಮನೆಯಲ್ಲಿ ನೀರು ಸೇರ್ಕೊಂಡಾಗ ನೀರನ್ನು ಎತ್ತು ಹೊರಗೆ ಹಾಕಿದಾಗ ಹೆಂಗಾಗುತ್ತೋ ಹಾಗೆ. ಸೊ ಹಾರ್ಮೋನ್ ಉತ್ಪತ್ತಿಯನ್ನು ಕಡಿಮೆ ಮಾಡ್ತೀವಿ. ಇದು ಫಸ್ಟ್ ಸ್ಟೆಪ್. ಫಸ್ಟ್ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಮಾಡಿ ಕಂಟ್ರೋಲಿಗೆ ತಂದಾದ್ಮೇಲೆ ಟ್ಯಾಬ್ಲೆಟ್ಗಳ ಮುಖಾಂತರ ನೆಕ್ಸ್ಟ್ 2 ಆಪ್ಷನ್ ಇದೆ ನಮಗೆ. ಗ್ರಂಥಿ ದೊಡ್ಡದಾಗಿತ್ತು ಅಥವಾ ಇದಕ್ಕೆ ಟಾಕ್ಸಿಕ್ ಎಡೆನೋಮಾ ಅಂತ ಒಂದು ಕಂಡೀಷನ್ ಇದೆ. ಅಂದರೆ ಗ್ರಂಥಿಯ ಒಂದು ಭಾಗ ಮಾತ್ರ ದಪ್ಪಾಗಿ ಆ ಒಂದು ಭಾಗದಿಂದ ಮಾತ್ರ ಥೈರಾಯ್ಡ್ ಜಾಸ್ತಿ ಉತ್ಪಾದನೆ ಆಗ್ತಿರೋದು, ಉಳುಕಿ ಭಾಗದಿಂದ ಏನು ಉತ್ಪಾದನೆ ಆಗ್ತಾ ಇರಲ್ಲ, ಜಾಸ್ತಿ ಉತ್ಪಾದನೆ ಆಗ್ತಿರಲ್ಲ. ಅದಕ್ಕೆ ಟಾಕ್ಸಿಕ್ ಎಡೆನೋಮಾ ಅಂತ ಹೇಳ್ತೀವಿ. ಅದನ್ನು ಒಂದು ಆಪರೇಷನ್ ಮಾಡಿ ತೆಗಿಬಹುದು ಅಥವಾ ಅದಕ್ಕೆ ರೇಡಿಯೋ ಐಡಿನ್ ಟ್ರೀಟ್ಮೆಂಟ್ ಅಂತ ಇದೆ. ರೇಡಿಯೋ ಐಡಿನ್ ಟ್ರೀಟ್ಮೆಂಟ್ ಅಂತ ಕೊಡ್ಬೋದು. ಅಂದರೆ ರೇಡಿಯೋ ಐಡಿನ್ ಅಂದರೆ
ರೇಡಿಯೋ ಆಕ್ಟಿವ್ ಮಟೀರಿಯಲ್. ಅದು ರೇಡಿಯೋ ಆಕ್ಟಿವ್ ಅಯೋಡಿನನ್ನು ಕೊಟ್ಟರೆ ಆ ರೇಡಿಯೋ ಆಕ್ಟಿವ್ ಅಯೋಡಿನ್ನು ಥೈರಾಯ್ಡ್ ಗ್ರಂಥಿಯಲ್ಲಿ ಮಾತ್ರ ಹೋಗಿ ಸೇರಿಕೊಂಡು ಅದು ಜಾಸ್ತಿ ಕೆಲಸ ಮಾಡುವಂತಹ ಆ ಅಡಿನೋಮಾನ, ಟಾಕ್ಸಿಕ್ ಅಡಿನೋಮಾನ ನಾಶ ಮಾಡಿಬಿಡ್ತದೆ. ಸೊ ಅದು ಪೂರ್ತಿಯಾಗಿ ನಾಶ ಆಗಿ ಹೋಗ್ಬಿಡ್ತದೆ. ಹಾಗಾಗಿ ಮುಂದೆ ಅದು ಜಾಸ್ತಿ ಕೆಲಸ ಮಾಡಲಿಕ್ಕೆ ಬರೋಲ್ಲ. ಉಳುಕಿದ ಥೈರಾಯ್ಡ್ ಗ್ರಂಥಿಯಿಂದ ನಾರ್ಮಲ್ ಹಾರ್ಮೋನ್ ಉತ್ಪತ್ತಿಯಾಗಿ ಮತ್ತೆ ನಾರ್ಮಲ್ ಆಗೋ ಸಾಧ್ಯತೆ ಇರ್ತದೆ. ಅಥವಾ ಈ ಗ್ರೇವ್ಸ್ ಡಿಸೀಸ್ ಅಂತ ಇದೆ. ಈ ಗ್ರೇವ್ಸ್ ಡಿಸೀಸಲ್ಲಿ ಪೂರ್ತಿಯಾಗಿ ಅದೇ ಗ್ರೇವ್ಸ್ ಡಿಸೀಸ್ ಅಂದರೆ ಅದು ಒಂದು ಹೈಪರ್ ಥೈರಾಯ್ಡಿಸಮ್ನೇ. ಅದರಲ್ಲಿ ಪೂರ್ತಿಯಾಗಿ ಥೈರಾಯ್ಡ್ ಗ್ಲ್ಯಾಂಡ್ ದೊಡ್ಡದಾಗಿರ್ತದೆ. ಟಾಕ್ಸಿಕ್ ಅಡಿನೋಮದಲ್ಲಿ ಒಂದು ಭಾಗ ಮಾತ್ರ, ಇದರಲ್ಲಿ ಪೂರ್ತಿ ಗ್ರಂಥಿನೇ ದೊಡ್ಡದಾಗ್ತದೆ. ಗ್ರಂಥಿ ದೊಡ್ಡದಾಗಿ ಅದು ಜಾಸ್ತಿ ಸ್ರವಿಸ್ತದೆ, ಹಾರ್ಮೋನ್ ಅನ್ನು ಸ್ರವಿಸಿ ಆ ಹಾರ್ಮೋನ್ ಇಂದ ಹೈಪರ್ ಥೈರಾಯ್ಡಿಸಮ್ ಬರ್ತದೆ. ಅವಾಗ ಏನ್ ಮಾಡ್ತೀವಿ, ಫಸ್ಟ್ ಟ್ಯಾಬ್ಲೆಟ್ಸ್ ಕೊಟ್ಟು ಕಂಟ್ರೋಲ್ ಮಾಡಿ ಕಡೆಗೆ ಅದಕ್ಕೂ ಕೂಡ ರೇಡಿಯೋಐಡಿನ್ ಥೆರಪಿ ಕೊಡ್ಬೋದು. ಈ ರೇಡಿಯೋಐಡಿನ್ ಥೆರಪಿ ಕೊಟ್ರೆ ಗ್ರಂಥಿ ಪೂರ್ತಿ ನಾಶ ಆಗಿ ಹೋಗಿ ರೇಡಿಯೋ ಐಡಿನ್ ಥೆರಪಿ ಅಂದ್ರೆ ಏನಾದರೂ ಆಪರೇಷನ್ ಇರುತ್ತಾ? ಇಲ್ಲ, ರೇಡಿಯೋಐಡಿನ್ ಅದು ಕೂಡ ಒಂದು ಟ್ಯಾಬ್ಲೆಟ್ ಥರದ್ದೇ. ಒಂದು ಟ್ಯಾಬ್ಲೆಟ್ ನಮಗೆ ನುಂಗ್ಲಿಕ್ಕೆ ಕೊಡ್ತಾರೆ, ಅದರಲ್ಲಿ ರೇಡಿಯೋ ಆಕ್ಟಿವ್ ಮಟೀರಿಯಲ್ ಇರ್ತದೆ. ಆ ಮಟೀರಿಯಲ್ ಟ್ಯಾಬ್ಲೆಟ್ ನೀವು ತಗೊಂಡಾಗ ಆ ರೇಡಿಯೋ ಆಕ್ಟಿವ್ ಮಟೀರಿಯಲ್ ಹೋಗಿ ಥೈರಾಯ್ಡ್ ಗ್ರಂಥಿಯಲ್ಲಿ ಮಾತ್ರ ಸೇರ್ಕೋತದೆ, ಬೇರೆ ಕಡೆ ಸೇರ್ಕೊಳ್ಳಲ್ಲ. ಅಲ್ಲಿ ಹೋಗಿ ಸೇರ್ಕೊಂಡು ಆ ಗ್ರಂಥಿಯನ್ನು ನಾಶ ಮಾಡುತ್ತದೆ. ಅದು ನಾಶ ಮಾಡೋದ್ರಿಂದ ಏನಾಗ್ತದೆ, ಜಾಸ್ತಿ ಕೆಲಸ ಮಾಡುವಂತ ಥೈರಾಯ್ಡ್ ಗ್ರಂಥಿ ನಾಶ ಆಗಿ ಹೋಗಿ ಆಮೇಲೆ ನಾರ್ಮಲರ ಆಗ್ಬೋದು, ಅಥವಾ ಕೆಲವೊಮ್ಮೆ ಸ್ವಲ್ಪ ವರ್ಷ ಆದಮೇಲೆ ಆ ಗ್ರಂಥಿ ಕಡಿಮೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅವಾಗ ಮತ್ತೆ ಹೈಪೋಥೈರಾಯ್ಡಿಸಮ್ ತರ ಅದನ್ನ ಟ್ರೀಟ್ಮೆಂಟ್ ಮಾಡೋಕ್ಕಾಗ್ತದೆ. ಅಂದ್ರೆ ಬೇಗನೆ ನಿಯಂತ್ರಣಕ್ಕೆ ಬರುತ್ತಾ ಅಥವಾ ಸುಮಾರು ಒಂದು 6 ತಿಂಗಳು 1 ವರ್ಷ ಬೇಕಾ ಸರ್ ಅದು ನಿಯಂತ್ರಣಕ್ಕೆ ಬ್ಯಾಲೆನ್ಸ್ ಆಗ್ಲಿಕ್ಕೆ? ಬೇಕಾಗುತ್ತೆ. ಕೆಲವರಿಗೆ 6 months ಅಲ್ಲಿ ಬರುತ್ತೆ, ಕೆಲವರಿಗೆ 1 ವರ್ಷ ಆಗುತ್ತೆ, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ರೇಡಿಯೋಐಡಿನ್ ಕೊಟ್ಟರೆ ಮಾತ್ರ ಬೇಗ ಒಂದು 2-3 months ಕಂಟ್ರೋಲಿಗೆ ಬರ್ತದೆ. ನೆಕ್ಸ್ಟ್ ಟ್ರೀಟ್ಮೆಂಟ್ ಆಪ್ಷನ್ ಅಂದ್ರೆ ಸರ್ಜರಿ, ಆಪರೇಷನ್ ಕೂಡ. ಯಾರು ರೇಡಿಯೋಐಡಿನ್ ತಗೊಳ್ಳಿಕ್ಕೆ ಇಷ್ಟಪಡಲ್ಲ, ಯಾರು ಅಂದ್ರೆ ಚೈಲ್ಡ್ ಬೇರಿಂಗ್ ಏಜ್ ಅಂತ ಹೇಳ್ತೀವಿ, ಮಕ್ಕಳು ಇದರಲ್ಲಿ ಗರ್ಭಿಣಿ ಆಗುವ ಸಾಧ್ಯತೆ ಇರ್ತದೆ, ಅವರಿಗೆ ರೇಡಿಯೋಐಡಿನ್ ಕೊಡ್ಲಿಕ್ಕೆ ಬರಲ್ಲ, ಅಂಥವರಿಗೆ ಟ್ಯಾಬ್ಲೆಟ್ಸ್ ತಡಿಲಿಲ್ಲ ಅಂತಂದ್ರೆ ಆಪರೇಷನ್ ಒಂದು ಆಪ್ಷನ್. ಆಪರೇಷನ್ ಮಾಡಿ ಥೈರಾಯ್ಡ್ ಗ್ರಂಥಿನ ತೆಗೆದು ಬಿಡ್ತಾರೆ, ಅವಾಗ ಅದು ಮತ್ತೆ ಕಡಿಮೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್. ಓಕೆ, ಆ ಥರ ಗ್ರಂಥಿ ಅಂತ ತೆಗೆದ್ರೆ ಬೇರೆ ಯಾವುದು ಸಮಸ್ಯೆಗಳು ಉಂಟಾಗಲ್ವಾ ಸರ್? ನಡೆಯುತ್ತಾ, ಮ್ಯಾನೇಜ್ ಮಾಡ್ಬೋದಾ? ಹಾಗೆ ಗ್ರಂಥಿ ತೆಗೆದಾಗ ಕೆಲವೊಂದು ಸಮಸ್ಯೆಗಳು ಬರುವ ಸಾಧ್ಯತೆ ಇರ್ತದೆ. ಫಸ್ಟ್ ಅಂತಂದ್ರೆ ಹೈಪೋಥೈರಾಯ್ಡಿಸಮ್. ಗ್ರಂಥಿ ತೆಗೆದಾದ್ಮೇಲೆ ಹಾರ್ಮೋನೇ ಇಲ್ಲ, ಸೊ ಅದಕ್ಕೆ ಹೈಪೋಥೈರಾಯ್ಡಿಸಮ್ ಆಗೋ ಸಾಧ್ಯತೆ ಇರ್ತದೆ. ಅಂದ್ರೆ ಎಲ್ಲ ಗ್ರಂಥಿನೂ ಎಲ್ಲಾ ಸಂದರ್ಭದಲ್ಲಿ ತೆಗೆಯಲ್ಲ, ಒಂದ್ ಸ್ವಲ್ಪ ಗ್ರಂಥಿ ವಾಪಸ್ ಇಡೋ ಇರ್ತದೆ. ಕೆಲವೊಮ್ಮೆ ಆ ಗ್ರಂಥಿಯಲ್ಲೇ ಮ್ಯಾನೇಜ್ ಆಗುತ್ತೆ. ಆಗಲಿಲ್ಲ ಅಂದರೆ ಹೈಪೋಥೈರಾಯ್ಡಿಸಮ್ ಆದರೆ ಮತ್ತೆ ನಾವು T4 ಎಲ್ಟ್ರಾಕ್ಸಿನ್ನು ಅಥವಾ ಥೈರೋನಾರ್ಮು ಅಂತ ಟ್ಯಾಬ್ಲೆಟ್ಸ್ ಬರ್ತವೆ, ಆ ಟ್ಯಾಬ್ಲೆಟ್ಸ್ ಕೊಟ್ಟರೆ ಮತ್ತೆ ಅದು ನಾರ್ಮಲ್ ಆಗ್ತದೆ. ಎರಡನೇದು, ಆಪರೇಷನ್ ಮಾಡುವಾಗ ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗ್ಬೋದು. ಕ್ಯಾಲ್ಸಿಯಂ ಅನ್ನು ನಿಯಂತ್ರಣ ಮಾಡುವಂಥ ಪ್ಯಾರಾಥೈರಾಯ್ಡ್ ಅಂತ ಒಂದು ಹಾರ್ಮೋನ್ ಇರ್ತದೆ, ಗ್ರಂಥಿ ಇರ್ತದೆ. ಆ ಗ್ರಂಥಿಯಲ್ಲಿ ತೊಂದರೆ ಬಂದು ಕ್ಯಾಲ್ಸಿಯಂ ನಿಯಂತ್ರಣ ತಪ್ಪಬಹುದು. ಅಥವಾ ಆಪರೇಷನ್ ಮಾಡುವಾಗ ಒಂದು ರಿಕರೆಂಟ್ ಲ್ಯಾರೆಂಜಿಯಲ್ ನರ್ವ್, ನಾವು ಮಾತಾಡೋಕ್ಕೆ ಬೇಕಾಗುವಂಥ ನಮ್ಮ ವೋಕಲ್ ಕಾರ್ಡ್ಸ್ ಅಂತ ಹೇಳ್ತೀವಲ್ಲ, ವೋಕಲ್ ಕಾರ್ಡ್ಸ್ ಅನ್ನ ಕಂಟ್ರೋಲ್ ಮಾಡಿ ಧ್ವನಿ ಪೆಟ್ಟಿಗೆಯನ್ನು ಕಂಟ್ರೋಲ್ ಮಾಡುವಂತಹ ನರಗಳೇನಿರುತ್ತೆ, ನರಗಳಿಗೆ ಡ್ಯಾಮೇಜ್ ಆಗ್ಬೋದು. ಅಥವಾ ಆಪರೇಷನ್ ಮಾಡುವಾಗ ಅಲ್ಲಿ ರಕ್ತ ಕಲೆಕ್ಟ್ ಆಗ್ಬೋದು. ಆ ಥರದ ಆಪರೇಷನ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಇರೋ ಸಾಧ್ಯತೆ ಇರ್ತದೆ. ಬಟ್ ಚೆನ್ನಾಗಿರೋ ಸೆಂಟರ್ಸ್ನಲ್ಲಿ, ಚೆನ್ನಾಗಿರೋ ಇದರಲ್ಲಿ ಆ ಥರ ದೊಡ್ಡ ಕಾಂಪ್ಲಿಕೇಶನ್ಸ್ ಏನಾಗಲ್ಲ. ಇಟ್ ಈಸ್ ವೆರಿ ಸೇಫ್ ಆ್ಯಂಡ್ ಒಳ್ಳೆ ಎಸ್ಟಾಬ್ಲಿಷ್ ಆಗಿದ್ದ ಆಪರೇಷನ್, ಸೇಫ್ ಆಪರೇಷನ್, ಯಾವುದು ಸೈಡ್ ಎಫೆಕ್ಟ್ಸ್ ಆಗಲ್ಲ ಸರ್. ಓಕೆ ಸರ್, ಇದುವರೆಗೆ ತಾವು ಹೈಪರ್ ಥೈರಾಯ್ಡಿಸಮ್ ಮತ್ತು ಹೈಪೋಥೈರಾಯ್ಡಿಸಮ್ ಬಗ್ಗೆ ಹೇಳಿದ್ರಿ. ಹಾಗಾದರೆ ಈ ಥೈರಾಯ್ಡ್ ಕ್ಯಾನ್ಸರ್ ಅಂದ್ರೇನು? ಬೇರೆ ನಮ್ಮ ದೇಹದ ಯಾವ ಭಾಗದಲ್ಲಿ ಯಾವ ಥರ ಕ್ಯಾನ್ಸರ್ ಆಗುತ್ತೋ ಅದೇ ಥರ ಥೈರಾಯ್ಡ್ ಗ್ರಂಥಿಯಲ್ಲಿ ಕೂಡ ಕ್ಯಾನ್ಸರ್ ಆಗ್ತದೆ. ಅದರಲ್ಲಿ ಒಂದು ಅಂದರೆ ಗಂಟೆಗಳ ಏನಾದರೂ ಬೆಳ್ಕೋತಾವ ಸರ್? ಹಾಗೆ ಹೌದು ಗಂಟೆಗಳ ಥೈರಾಯ್ಡ್ ಗ್ರಂಥಿ ದೊಡ್ಡದಾಗುತ್ತೆ. ಓಕೆ ಸರ್. ದೊಡ್ಡದಾದಂಥ ಥೈರಾಯ್ಡ್ ಗ್ರಂಥಿಯಿಂದ ನಾವು ಪರೀಕ್ಷೆ ಮಾಡಿ ನೋಡಿದಾಗ, ಅಂದರೆ ಅಲ್ಲಿ ಸೂಜಿ ಚುಚ್ಚಿ ಅದರಲ್ಲಿ ಒಂದು ಸ್ವಲ್ಪ ರಸ ತೆಗೆದು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ, ಅದಕ್ಕೆ FNAC ಅಂತ ಹೇಳ್ತೀವಿ ನಾವು, ಆ ಪ್ರೊಸೀಜರ್ ಮಾಡಿ ನೋಡಿದಾಗ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಅದು ಕ್ಯಾನ್ಸರಸ್ ಆಗಿದೆಯೋ ಅಥವಾ ನಾನ್ ಕ್ಯಾನ್ಸರಸ್ ಆಗಿದೆಯೋ ಅಂತ. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ, ಬೇರೆ ಥರದ್ದಿದೆ. ಒಂದು ಪ್ಯಾಪಿಲರಿ ಥೈರಾಯ್ಡ್ ಕಾರ್ಸಿನೋಮ ಅಂತ ಇದೆ, ಒಂದು ಮೆಡುಲರಿ ಥೈರಾಯ್ಡ್ ಕಾರ್ಸಿನೋಮ ಅಂತ ಇದೆ, ಇನ್ನೊಂದು ಅನಾಪ್ಲಾಸ್ಟಿಕ್ ಥೈರಾಯ್ಡ್ ಕಾರ್ಸಿನೋಮ ಅಂತ ಇದೆ. ಅದರಲ್ಲಿ ಮೊದಲು ಹೇಳಿದ ವಿಧಾನ, ಏನು ಟೈಪ್ ಏನಿಲ್ಲ, ಅವು ಅಷ್ಟೊಂದು ತೊಂದರೆ ಕೊಡಲ್ಲ. ಅವಳ ನಿಯಂತ್ರಣನೂ ಸುಲಭ, ಬೇಗನೆ ಮಾಡ್ಬೋದು, ನಿಯಂತ್ರಣನೂ ಸುಲಭ, ಮತ್ತೆ ರಿಸಲ್ಟು ಚೆನ್ನಾಗಿದೆ. ಬೇರೆ ಅನಾಪ್ಲಾಸ್ಟಿಕ್ ಅನ್ನೋದು ಸ್ವಲ್ಪ ಕಷ್ಟದ್ದು. ಅನಾಪ್ಲಾಸ್ಟಿಕ್ ಅಂತದ್ದು ಬಂದರೆ ಸ್ವಲ್ಪ ಕಷ್ಟದ ಪ್ರಾಬ್ಲಮ್ ಆಗುತ್ತೆ. ಸರ್, ಈ ಕ್ಯಾನ್ಸರ್ ಬಂದರೆ, ಥೈರಾಯ್ಡ್ ಕ್ಯಾನ್ಸರ್ ಬಂದರೆ ಅದನ್ನು ಯಾವ ರೀತಿ ನಾವು ಗುಣಪಡಿಸ್ಬೋದು? ಅದಕ್ಕೆ ಯಾವ ಥರ ಚಿಕಿತ್ಸೆ ಇದೆ? ಒಂದು ಫಸ್ಟ್ ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡಿ ಗ್ರಂಥಿನೆಲ್ಲ ತೆಗೆದುಬಿಡ್ತಾರೆ. ಗ್ರಂಥಿ ತೆಗೆದಾದ್ಮೇಲೆ ನೆಕ್ಸ್ಟು ಅದನ್ನು ರೇಡಿಯೋ ಐಡಿನ್
ಮೊದಲು ಹೇಳಿದ್ನಲ್ಲ ನಾನು ರೇಡಿಯೋ ಐಡಿನ್ ಟ್ರೀಟ್ಮೆಂಟ್ ಅಂತ ಹೇಳಿದ್ನಲ್ಲ, ಆ ಥರ ಫಸ್ಟ್ ರೇಡಿಯೋ ಐಡಿನ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟು ಅದೇನಾದರೂ ಬೇರೆ ಕಡೆ ಹೋಗಿದೆಯಾ, ಯಾಕಂದ್ರೆ ಎಲ್ಲ ಕ್ಯಾನ್ಸರ್ಗಳು ಅದೇ ಜಾಗದಲ್ಲಿ ತಮ್ಮ ಜಾಗದ ಹುಟ್ಟಿನ ಜಾಗದಲ್ಲಿ ಇರದೆ ಬೇರೆ ಬೇರೆ ಕಡೆ ಹೋಗೋ ಸಾಧ್ಯತೆ ಇರ್ತದೆ. ಲಿಂಫ್ ನೋಡ್ಸ್ಗಾರ ಹೋಗ್ಬೋದು ಅಥವಾ ರಕ್ತದ ಮುಖಾಂತರ ಬೇರೆ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಹೋಗೋ ಸಾಧ್ಯತೆ ಇರ್ತದೆ. ಸೊ ಆ ಥರ ಹೋದಾಗ ಅದು ಎಲ್ಲೆಲ್ಲಿ ಹೋಗಿದೆ ಅಂತ ಮೊದಲು ಪತ್ತೆ ಹಚ್ತೀವಿ. ಅದನ್ನು ಪತ್ತೆ ಹಚ್ಚಿ ಆದಮೇಲೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ರೇಡಿಯೋ ಐಡಿನ್ ಇರಾಡಿಯೇಷನ್ ಅಂತ ಹೇಳ್ತೀವಿ. ಅಂದ್ರೆ ಸೇಮ್ ರೇಡಿಯೋ ಐಡಿನೇ ಕೊಟ್ಟು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಅದನ್ನು ಕೊಟ್ಟು ಎಲ್ಲಿ ಹೋಗಿದೆ ಅವನ್ನೆಲ್ಲಾನು ಐಡೆಂಟಿಫೈ ಮಾಡಿ ಆಮೇಲೆ ಡ್ಯಾಮೇಜ್ ಮಾಡ್ತೀವಿ. ಸೊ ಸೇಮ್ ರೇಡಿಯೋ ಐಡಿನಿಂದ ಅದನ್ನು ಡ್ಯಾಮೇಜ್ ಮಾಡ್ಬೋದು, ಮಾಡಿ ಆಮೇಲೆ ಅದನ್ನು ನಾವು ಗುಣಪಡಿಸ್ತೀವಿ. ಇದಾದ್ಮೇಲೆ ಕೂಡ ಆ ಥೈರಾಯ್ಡ್ ರೀಪ್ಲೇಸ್ಮೆಂಟ್ ಅಂದ್ರೆ ನಾವು ಥೈರಾಯ್ಡ್ ಹಾರ್ಮೋನ್ ಗ್ರಂಥಿ ಅಂತ ತೆಗೆದುಬಿಟ್ಟಿರ್ತೀವಿ. ಹಾರ್ಮೋನ್ಸ್ ಅಂತೂ ಬೇಕು ನಮಗೆ. ಆ ಹಾರ್ಮೋನ್ಸ್ ಅನ್ನು ನಾವು ಟ್ಯಾಬ್ಲೆಟ್ ಮುಖಾಂತರ ಕೊಟ್ಟು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊಡ್ತೀವಿ. ಕೊಟ್ಟು ಅದನ್ನ ಸಪ್ರೆಸ್ ಮಾಡ್ತೀವಿ. ಅಂದ್ರೆ ಈ ಯಾವುದು ಕ್ಯಾನ್ಸರ್ ಭಾಗ ಇರ್ತದೆ ಅದು ಮತ್ತೆ ಬೆಳಿಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಬರ್ತದೆ. ಪ್ರಿಯ ಕೇಳುಗರೆ, ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ಪ್ರತಿಯೊಬ್ಬ ಪೌರನು ಅಧಿಕಾರ ನೀಡಲ್ಪಟ್ಟು ತಾನು ಘನತೆಯಿಂದ ತನ್ನ ಜೀವನ ಸಾಗಿಸುವಂತಾದಾಗ ಮಾತ್ರ ರಾಷ್ಟ್ರೀಯ ಶಾಂತಿ ಮತ್ತು ಸಮೃದ್ಧತೆ ಉಂಟಾಗುತ್ತದೆ. ಎಪಿಜೆ ಅಬ್ದುಲ್ ಕಲಾಂ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಎಲ್ಇ ಧ್ವನಿ BVB 90.4 FM, ಸಮಾಜದ ಸಮೃದ್ಧಿಗಾಗಿ. ಕೇಳುಗರೆ, ಡಾಕ್ಟರ್ ರಾಜೀವ್ ಜೋಶಿ ಅವರೊಂದಿಗೆ ಸಂದರ್ಶನ ಮುಂದುವರಿಯುತ್ತದೆ. ಈ ಥೈರಾಯ್ಡ್ ಕಾಯಿಲೆಗೆ ಸಂಬಂಧಪಟ್ಟಂತೆ ಯಾವ ಆಹಾರ ಪದ್ಧತಿಯನ್ನು ಅನುಸರಿಸಬೇಕಾಗತ್ತೆ? ಆಹಾರ, ಈಗ ಸಕ್ಕರೆ ಕಾಯಿಲೆ ಇದ್ದವರಿಗೆ ಅಥವಾ ನಮ್ಮ BP ಬ್ಲಡ್ ಪ್ರೆಷರ್ ಇದ್ದವರಿಗೆ ಅವರಿಗೆ ಸ್ವಲ್ಪ ಆಹಾರ ಪದ್ಧತಿಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ನಿಜ. ಆ ಥರ ಥೈರಾಯ್ಡ್ ಇದ್ದವರಿಗೆ ಅಷ್ಟೊಂದು ಪಥ್ಯ ಬೇಕಾಗಿಲ್ಲ. ಈ ಹೈಪೋಥೈರಾಯ್ಡಿಸಮ್ ಇದ್ದವರಿಗೆ ಈ ಕಾಲಿಫ್ಲವರ್ ಮತ್ತೆ ಕ್ಯಾಬೇಜ್ ಮತ್ತೆ ಅಮರಾಂತ್ ಅಂದ್ರೆ ಪಾಲಕ್ ಅವುಗಳನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರೆ ಒಳ್ಳೇದು. ಬಿಡ್ಲೇಬೇಕು ಅಂತ ಏನಿಲ್ಲ, ಯಾಕಂದ್ರೆ ಅವನ್ ತಗೊಂಡ ತಕ್ಷಣ ಥೈರಾಯ್ಡ್ ಬರ್ತದೆ ಅಂತ ಅನ್ನೋಂಗಿತ್ತು ಅಂತಂದ್ರೆ ಅಂತ ತಿನ್ನೋರೆಲ್ಲರಿಗೂ ಥೈರಾಯ್ಡ್ ಬರಬೇಕಾಗಿತ್ತು. ನಿಜ. ಆ ತರ ಇಲ್ಲ, ವಾರಕ್ಕೆ ಒಂದ್ಸರಿ ಅಥವಾ ತಿಂಗಳಿಗೆ ಒಂದ್ಸರಿ 2 ಸರಿ ಯೂಸ್ ಮಾಡಬಹುದು, ಬೇಕಾದಂತ ತಗೋಬಹುದು, ಏನ್ ತೊಂದರೆ ಇಲ್ಲ. ಅಷ್ಟೊಂದು ಸ್ಟ್ರಾಂಗ್ ಅಸೋಸಿಯೇಷನ್ ಇಲ್ಲ. ಅಂದ್ರೆ ಈಗ ನೀವು ಸಿಗರೇಟ್ ಸೇದಿದ್ರೆ ಲಂಗ್ ಕ್ಯಾನ್ಸರ್ ಆಗುತ್ತೆ ಅನ್ನೋದು ಬಹಳ ಸ್ಟ್ರಾಂಗ್ ಅಸೋಸಿಯೇಷನ್. ಎರಡಕ್ಕೂ ಸಂಬಂಧ ತುಂಬಾ ಸ್ಟ್ರಾಂಗ್ ಇದೆ. ಆ ತರ ಈ ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್ ಇದ್ದವರಿಗೆ ನಾವೇನಾದ್ರೂ ಕಾಲಿಫ್ಲವರ್ ಕೊಟ್ರೆ ಅದು ಇನ್ನ ಟ್ರೀಟ್ಮೆಂಟ್ ಆಗತ್ತೆ, ಸ್ಟ್ರಾಂಗ್ ಅಸೋಸಿಯೇಷನ್ ಇಲ್ಲ. ಇವಾಗಿನ ಕಾಲದಲ್ಲಿ ಎಲ್ಲರೂ ಐಡೈಡ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಐಡಿನ್ ಉಪ್ಪನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಐಡಿನ್ ಕಡಿಮೆ ಆಗಿ, ಐಡಿನ್ ಅನ್ನೋ ಅಂಶ ಕಡಿಮೆ ಆಗಿ ಥೈರಾಯ್ಡ್ ತೊಂದರೆ ಆಗೋ ಸಾಧ್ಯತೆಗಳು ಈಗಿನ ಕಾಲದಲ್ಲಿ ಸ್ವಲ್ಪ ಕಡಿಮೆ. ಸರ್, ಒಂದು ವೇಳೆ ಈ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಒಬ್ಬ ಹೆಣ್ಮಗಳು ಗರ್ಭಿಣಿ ಆದರೆ ಆಕೆ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಬಹುದು? ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಒಳ್ಳೆ ಕ್ವಶನ್ ಅಂತ ಹೇಳ್ಬೋದು ನಾನು. ಯಾಕಂತಂದ್ರೆ ಈ ಗರ್ಭಿಣಿ ಸ್ತ್ರೀಯರಲ್ಲಿ ನಾವು ಗರ್ಭಿಣಿ ತಾಯಿ ಮತ್ತು ಮಗು ಎರಡನ್ನೂ ನಾವು ಸರಿಯಾಗಿ ನೋಡ್ಕೋಬೇಕು. ಎರಡಕ್ಕೂ ತೊಂದರೆ ಆಗಲಾರ್ದಂಗೆ ತಾಯಿ ಮತ್ತು ಮಗು ಇಬ್ಬರ ಮೇಲೆ ಜವಾಬ್ದಾರಿ ಇರ್ತದೆ. ಸೊ ಎರಡು ಜವಾಬ್ದಾರಿ, ಎರಡು ಜೀವಗಳನ್ನು ನಾವು ನೋಡ್ಕೋಬೇಕಾಗುತ್ತೆ. ಸೊ ಅದರಲ್ಲಿ ಈ ಹೈಪೋಥೈರಾಯ್ಡಿಸಮ್ ಅಂತಿದ್ದವರು ಅವರು ಗರ್ಭಿಣಿ ಆದರೆ ಅವಾಗೇನಾಗುತ್ತೆ, ಥೈರಾಯ್ಡ್ ಕಂಟ್ರೋಲ್ ಸರಿ ಇರಲಿಲ್ಲ ಅಂದ್ರೆ ನಿಮ್ಮ ಟ್ಯಾಬ್ಲೆಟ್ ನೀವು ಸರಿಯಾಗಿ ತಗೊಳ್ಳದೆ ಅಥವಾ ನಿಮ್ಮ ಇದನ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಆವಾಗ ಮಗುವಿನ ಬೆಳವಣಿಗೆಯಲ್ಲಿ ತೊಂದರೆ ಆಗುತ್ತೆ. ಮಗುವಿನ ಮೆದುಳಿನ ಬೆಳವಣಿಗೆಯಲ್ಲಿ ತೊಂದರೆ ಆಗ್ಬೋದು, ಅಥವಾ ಮಗುವಿನ ನರಮಂಡಲ ಬೆಳವಣಿಗೆಯಲ್ಲಿ ತೊಂದರೆ ಆಗ್ಬೋದು, ಓವರಾಲ್ ಮಗುವಿನ ಬೆಳವಣಿಗೆಗೆ ತೊಂದರೆ ಆಗುತ್ತೆ. ಅಥವಾ ಗರ್ಭಸ್ರಾವ ಆಗೋ ಸಾಧ್ಯತೆ ಇರ್ತದೆ, ಗರ್ಭಪಾತ ಆಗೋ ಸಾಧ್ಯತೆ ಇರ್ತದೆ. ತಾಯಿಯಲ್ಲಿ ಆದರೆ ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗೋ ಸಾಧ್ಯತೆ ಇರ್ತದೆ, ಅಥವಾ ಪ್ರೆಗ್ನೆನ್ಸಿಯಲ್ಲಿ ಅದೇ ಗರ್ಭಪಾತ ಆಗೋ ಸಾಧ್ಯತೆ ಇರ್ತದೆ, ಅಥವಾ ಪ್ರೆಗ್ನೆನ್ಸಿಯಲ್ಲಿ ಬೇರೆ ಥರದ ತೊಂದರೆಗಳು, ದೇಹದಲ್ಲಿ ನೀರಿನ ಅಂಶ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇರ್ತದೆ. ಇವೆಲ್ಲ ಸಾಧ್ಯತೆಗಳು. ಮತ್ತು ಸೆಕ್ಷನ್ ಅಂದರೆ ಸಿಸೇರಿಯನ್ ಸೆಕ್ಷನ್ ಆಗೋ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇರ್ತವೆ. ಇವೆಲ್ಲ ತೊಂದರೆಗಳು ತಾಯಿಯಲ್ಲಿ ಕಂಡುಬರ್ತವೆ. ಹಾಗಾಗಿ ಹೈಪೋಥೈರಾಯ್ಡಿಸಮ್ ಅಂತ ಇದ್ದವರು ಪೇಷಂಟ್ಗಳು ಯಾರಿರ್ತಾರೆ, ಯಾರು ಟ್ಯಾಬ್ಲೆಟ್ ತಗೋತಾ ಇರ್ತಾರೆ, ಅವ್ರಿಗೆ ಪ್ರೆಗ್ನೆಂಟ್ ಆಗಿದ್ದೀವಿ, ನಾವು ಗರ್ಭಿಣಿ ಆಗಿದ್ದೀವಿ ಅಂತ ಗೊತ್ತಾದ ತಕ್ಷಣನೇ ತಮ್ಮ ಟ್ಯಾಬ್ಲೆಟ್ನ ಸಂಖ್ಯೆನ ಸ್ವಲ್ಪ ಜಾಸ್ತಿ ಮಾಡಬೇಕು. 50 ಮೈಕ್ರೋಗ್ರಾಮ್ ತಗೋತಾ ಇದ್ರೆ ಅಂತಂದ್ರೆ 75 ಮೈಕ್ರೋಗ್ರಾಮಿಗೆ ಜಾಸ್ತಿ ಮಾಡ್ಕೊಳ್ಳೋಕೆ ಏನು ತೊಂದರೆ ಇಲ್ಲ. ಮಾಡಿಕೊಂಡು ಇಮಿಡಿಯೇಟ್ಲಿ ತಮ್ಮ ಡಾಕ್ಟರ್ನ ಭೇಟಿ ಆಗಬೇಕು.
ಲೇಟ್ ಮಾಡಬಾರ್ದು. ನಾನು ಇವತ್ತು ಹೋಗ್ತೀನಿ, ನಾಳೆ ಹೋಗ್ತೀನಿ ಅಂತ ಮಾಡಬಾರ್ದು. ತುಂಬಾ ಲೇಟ್ ಮಾಡುವ ಪ್ರೆಗ್ನೆನ್ಸಿ ವಿಷಯದಲ್ಲಿ ಮಾತ್ರ ಪ್ರೆಗ್ನೆಂಟ್ ಆದವ್ರು ಮಾತ್ರ ಯಾವುದೇ ಥರದ ರಿಸ್ಕ್ ತಗೊಳ್ಳಾರದೆ ಬೇಗನೆ ತಮ್ಮ ಡಾಕ್ಟರ್ನ ಕಂಡು ತಮ್ಮ ಥೈರಾಯ್ಡ್ ಹಾರ್ಮೋನ್ ಲೆವೆಲನ್ನು ಚೆಕ್ ಮಾಡಿಸಿ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಇನ್ನು ಹೈಪರ್ ಥೈರಾಯ್ಡ್ ಇದ್ದವರಿಗೆ ಅವಾಗ ಅವರು ಏನಾದ್ರು ಪ್ರೆಗ್ನೆಂಟ್ ಆದರೆ ಈ ಮೊದಲನೇ 3 ತಿಂಗಳಲ್ಲಿ ಏನದು ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತೀವಲ್ಲ, ವಾಂತಿ ಜಾಸ್ತಿ ಆಗುತ್ತೆ, ಊಟ ಸೇರಲ್ಲ, ಅದು ಪ್ರಮಾಣ ಸ್ವಲ್ಪ ಜಾಸ್ತಿ ಆಗುತ್ತೆ. ಎಲ್ಲ ಜನರಿಗೆ ಇರುವಕ್ಕಿಂತಾನು ಪ್ರಮಾಣ ಸ್ವಲ್ಪ ಜಾಸ್ತಿ ಹೆಚ್ಚು ಕಂಡು ಬರುತ್ತೆ. ಅವರಲ್ಲಿ ಕೂಡ BP ವೇರಿಯೇಷನ್ ಆಗ್ಬೋದು, ಅವರಲ್ಲಿ ಕೂಡ ಗರ್ಭಪಾತ ಸಾಧ್ಯತೆಗಳು ಇರುವ ಸಾಧ್ಯತೆಗಳು ಉಂಟು ಹೈಪರ್ಥೈರಾಯ್ಡ್. ಸೊ ಅದನ್ನು ಕೂಡ ನಾವು ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು. ಆದಷ್ಟು ಬೇಗ ಅಂದ್ರೆ ವೈದ್ಯರನ್ನ ಸಂಪರ್ಕಿಸಿ ಅವರು ಆದಷ್ಟು ಬೇಗ ಆ ಕಾಯಿಲೆಗೆ ತಗೊಂಡ್ರೆ ಏನು ಅನಾಹುತಗಳಾಗೋದಿಲ್ಲ ಅಂತ. ಆಮೇಲೆ ಪ್ರೆಗ್ನೆಂಟ್ ಲೇಡೀಸ್ಗೆ ಟಾರ್ಗೆಟ್ಸ್ ಅಂತ ಹೇಳ್ತೀನಿ, TSH ಟಾರ್ಗೆಟ್ ಇಷ್ಟು ಪ್ರಮಾಣದಲ್ಲಿ ಇರಬೇಕು ಅನ್ನೋದನ್ನ ಮಾಮೂಲು ಪೇಷಂಟ್ಸ್ಗಿಂತ ರೆಗ್ಯುಲರ್ ಪೇಷಂಟ್ಸ್ಗಿಂತ ಪ್ರೆಗ್ನೆಂಟ್ ಪೇಷಂಟ್ಸ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಅದನ್ನು ತಮ್ಮ ವೈದ್ಯರು ನೋಡಿಕೊಂಡು ತಮಗೆ ಕರೆಕ್ಟಾಗಿ ಹೇಳ್ತಾರೆ. ಸರ್, ತಾವು ಹೇಳ್ತಾ ಇದ್ರಿ ಇಲ್ಲಿ ಒಂದು ವೇಳೆ ಗರ್ಭಿಣಿ ಸ್ತ್ರೀಯಲ್ಲಿ ಏನಾದರೂ ಈ ಥೈರಾಯ್ಡ್ ಸಮಸ್ಯೆ ಬಂತು ಅಂದರೆ ಮಗುಗೂ ಕೂಡ ಆ ಥೈರಾಯ್ಡ್ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆಯಾ? ಹೇಗೆ? ಹುಟ್ಟಿದ ತಕ್ಷಣವೇ ಥೈರಾಯ್ಡ್ ಸಮಸ್ಯೆ ಬರಬೇಕು ಅಂತೇನಿಲ್ಲ. ಆದರೆ ಹುಟ್ಟಿದ 3 ದಿವಸ ಅಂದರೆ 72 ಗಂಟೆಗಳಲ್ಲಿ ಒಂದ್ಸಲ ಥೈರಾಯ್ಡ್ ಟೆಸ್ಟ್ ಮಾಡಿಸೋದು ಒಳ್ಳೆಯದು. ಸ್ವಲ್ಪ ಹಾರ್ಮೋನ್ ವ್ಯತ್ಯಾಸ ಕಂಡುಬರುವ ಸಾಧ್ಯತೆ ಇರ್ತದೆ. 72 ತಾಸದಲ್ಲಿ ಅದನ್ನು TSH ಅನ್ನೋದನ್ನು ಟೆಸ್ಟ್ ಮಾಡಿ ಅದರಲ್ಲಿ ಏನಾದರೂ ವ್ಯತ್ಯಾಸ ಇತ್ತು ಅಂತಂದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಆದರೆ ಬರಲೇಬೇಕು ಅಂತೇನು ರೂಲ್ ಇಲ್ಲ. ಆದರೆ ಮಗು ಬೆಳೆದಂಗೆ ಅಂತಂದರೆ ಅದು ಮಧ್ಯವಯಸ್ಕ ಆದಂಗೆ ಇದಾದಂಗೆ ಯಾವ ಗರ್ಭಿಣಿಗೆ ತಾಯಿಗೆ ಥೈರಾಯ್ಡ್ ಇಲ್ಲವೋ, ಯಾರಿಗಿರೋದಿಲ್ಲವೋ ಅವರ ಮಕ್ಕಳಕ್ಕಿಂತ ಇವರಿಗೆ ಥೈರಾಯ್ಡ್ ತೊಂದರೆ ಬರುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಇಮಿಡಿಯೇಟ್ಲಿ ಬರಬೇಕಂತೇನಿಲ್ಲ, ಹುಟ್ಟಿದ ತಕ್ಷಣನೇ ಬರ್ತದಂತೇನಿಲ್ಲ. ಮತ್ತೆ ತಾಯಿಯ ಥೈರಾಯ್ಡ್ ಚೆನ್ನಾಗಿ ಕಂಟ್ರೋಲ್ ಇತ್ತು ಅಂತಂದ್ರೆ ಮಗುವಿಗೆ ಯಾವುದೇ ತರದ ಆರೋಗ್ಯ ದೋಷಗಳು ಕಂಡು ಬರುತ್ತಿಲ್ಲ. ಚೆನ್ನಾಗಿ ಕಂಟ್ರೋಲ್ ಇತ್ತಂದ್ರೆ ಏನು ತೊಂದರೆ ಆಗಲ್ಲ. ಕೊನೆಯದಾಗಿ ಡಾಕ್ಟ್ರೆ, ಈ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇರುವಂಥವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂದರೆ ಇವಾಗ BP ಶುಗರ್ ಎಲ್ಲ ಕಾಮನ್ ಆಗಿದೆ. ಈ ಥೈರಾಯ್ಡ್ ಏನಾದರೂ ಬಂತು ಅಂದರೆ ಅಯ್ಯೋಪ್ಪ ಏನೋ ಒಂದು ದೊಡ್ಡ ಕಾಯಿಲೆ ಬಂದಿದೆ ಅಂತ ತುಂಬ ಹೆದರ್ಕೊಂಡು ಬಿಡ್ತಾರೆ. ಈ ಮೂಲಕ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಥೈರಾಯ್ಡ್ ಸಮಸ್ಯೆ ಅನ್ನೋದು BP ಆಗಲಿ ಅಥವಾ ಶುಗರ್ ಆಗಲಿ ಆ ಸಮಸ್ಯೆಗಳಷ್ಟು ದೊಡ್ಡ ಸಮಸ್ಯೆ ಅಲ್ಲ. ಸೊ ಹಾಗಾಗಿ ಹೆದರ್ಕೊಳ್ಳುವಂಥದ್ದು, ಎದೆ ಹೊಡ್ಕೊಳ್ಳುವಂಥದ್ದು ಪ್ರಶ್ನೆ ಏನಿಲ್ಲ. ಒಂದು ಸಿಂಪಲ್ ಟ್ಯಾಬ್ಲೆಟ್, ಒಂದು ಟ್ಯಾಬ್ಲೆಟ್ ಪ್ರತಿ ದಿವಸ ಬೆಳಗ್ಗೆ, ಆ ಹೈಪೋಥೈರಾಯ್ಡ್ ಇರೋರಿಗೆ ಇದು ಪ್ರತಿ ದಿವಸ ಬೆಳಗ್ಗೆ ಖಾಲಿ ಹೊಟ್ಟೆಲೆ ತಗೊಂಡು ಒಂದು ಅರ್ಧ ಗಂಟೆ ಆದಮೇಲೆ ನೀವು ಟೀ ಕಾಫಿ ಏನಾದರೂ ತಗೊಂಡು ಇಷ್ಟು ಮಾಡಿ ಪ್ರತಿ 3 ತಿಂಗಳಿಗೊಮ್ಮೆ ಅಥವಾ ಕಂಟ್ರೋಲ್ ಆಗಿತ್ತಂದ್ರೆ ಪ್ರತಿ 6 ತಿಂಗಳಿಗೊಮ್ಮೆ ಚೆಕಪ್ ಮಾಡಿಸ್ಕೊತಾ ಹೋದ್ರಿ ಅಂತಂದ್ರೆ ನಿಮಗೆ ಯಾವುದೇ ಥರದ ತೊಂದರೆಗಳು ಲೈಫಲ್ಲಿ ಕಂಡು ಬರಲ್ಲ. BP ಥರ ಅಥವಾ ಶುಗರ್ ಥರ ಆಗಲಿ ಹಾರ್ಟಿಗೆ ಎಫೆಕ್ಟ್ ಆಯಿತು, ಕಿಡ್ನಿಗೆ ತೊಂದರೆ ಆಯಿತು, ಕಣ್ಣಿಗೆ ತೊಂದರೆ ಆಯಿತು, ಆ ಥರ ದೊಡ್ಡ ದೊಡ್ಡ ತೊಂದರೆಗಳನ್ನು ಇದು ಹೈಪೋಥೈರಾಯ್ಡಿಸಮ್ ಅನ್ನೋದು ಮಾಡಲ್ಲ. ಟ್ಯಾಬ್ಲೆಟ್ ಮೂಲಕವೇ ಸಿಂಪಲ್ ಆಗಿ ಒಂದು ಟ್ಯಾಬ್ಲೆಟ್ ಅಷ್ಟೇ, ಅದು ಕೂಡ ಮಲ್ಟಿಪಲ್ ಟ್ಯಾಬ್ಲೆಟ್ಸ್, ತುಂಬಾ ಟ್ಯಾಬ್ಲೆಟ್ಸ್, ಇನ್ಸುಲಿನ್, ಆ ಚುಚ್ಚುಕೋ ಈ ಚುಚ್ಚುಕೋ ಏನೂ ಇಲ್ಲ. ಒಂದು ಸಿಂಪಲ್ ಟ್ಯಾಬ್ಲೆಟ್ ಬೆಳಗ್ಗೆ ತಗೊಂಡ್ಬಿಟ್ರೆ ಮುಗಿದೋದ್ ಕೆಲಸ. ಹೀಗಾಗಿ ಯಾವುದೇ ತರಹದ ಗಾಬರಿ ಪಡುವಂತ ವಿಷಯ ಹೈಪೋಥೈರಾಯ್ಡಿಸಮ್ ನಲ್ಲಿ ಇಲ್ಲ. ಬಟ್ ಆದ್ರೆ ಏನು ಇಂಪಾರ್ಟೆಂಟ್ ಏನಂದ್ರೆ ಟ್ಯಾಬ್ಲೆಟ್ ತಗೊಳ್ಳೋದು ಚೆಕ್ ಮಾಡಿಸ್ಕೊಳ್ಳೋದು ಮಾತ್ರ ಮರಿಬಾರ್ದು. ಬಿಟ್ರಿ ಅಂದ್ರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಬಿಡ್ಲಿಲ್ಲ, ನೀವು ಕರೆಕ್ಟ್ ಆಗಿ ತಗೋತಾ ಹೋದ್ರಿ ಅಂತಂದ್ರೆ ಅದರಷ್ಟು ಸಿಂಪಲ್ ರೋಗ ಯಾವುದು ಅಲ್ಲ. ಎಲ್ಲವನ್ನು ಆದಷ್ಟು ಬೇಗನೆ ಕಂಟ್ರೋಲ್ ಮಾಡ್ಕೋಬಹುದು ಅಂತ. ಡಾಕ್ಟರ್, ಇದುವರೆಗೆ ತಾವು ಈ ಥೈರಾಯ್ಡ್ ಸಮಸ್ಯೆಯ ಬಗ್ಗೆ, ಅದರ ಲಕ್ಷಣಗಳೇನು, ಅದಕ್ಕೆ ಯಾವೆಲ್ಲ ಚಿಕಿತ್ಸೆಗಳನ್ನು ಕೊಡಬಹುದು, ಏನು ಪರಿಹಾರ ಇದೆ ಅನ್ನೋದನ್ನು ಇದುವರೆಗೆ ತಾವು ತಿಳಿಸ್ಕೊಟ್ರಿ. ತಮಗೆ ನಮ್ಮ KLE ಧ್ವನಿಯಿಂದ ತುಂಬ ಧನ್ಯವಾದಗಳು. ಧನ್ಯವಾದಗಳು ತಮಗೆಲ್ಲರಿಗೂ. ತಮ್ಮ ಎಲ್ಲ ಶ್ರೋತೃಗಳಿಗೆ ನಾವು ಹೇಳೋದು ಒಂದೇ ವಿಷಯ ಏನಂತಂದ್ರೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಈ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಿಮ್ಮ ಕೈಯಲ್ಲಿದೆ, ಅವ್ರ ಜವಾಬ್ದಾರಿ. ನೀವು ಸರಳವಾದ ವಿಧಾನಗಳನ್ನು ಪಾಲಿಸಿದರೆ, ಅಂದರೆ ಆಹಾರದಲ್ಲಿ ನಿಯಮಿತವಾಗಿದ್ದರೆ, ನಿಮ್ಮ ಎಕ್ಸರ್ಸೈಸ್, ನೀವು ವ್ಯಾಯಾಮಗಳನ್ನು, ಸಿಂಪಲ್ ವಾಕಿಂಗ್, ಒಂದು 30 ನಿಮಿಷ 15 ನಿಮಿಷ ಎಷ್ಟಾಗ್ತದೆ ಅಷ್ಟು ವಾಕಿಂಗ್ ಮಾಡಿದರೆ, ನೀವು ಪ್ರತಿ ದಿವಸ ವಾಕಿಂಗ್ ಮಾಡಿದರೆ, ಅಂದ್ರೆ ನಾವು ಊಟ ಡೈಲಿ ಹೇಗೆ ತಗೊಳ್ತೀವೋ ಹಾಗೆ ಆ ಥರ ವಾಕಿಂಗು ಒಂದು ನಿಮ್ಮ ರುಟೀನ್ ಆದರೆ ಅದು ನಿಮ್ಮ ಜೀವನ ಕ್ರಮದಲ್ಲಿ ಅಳವಡಿಸ್ಕೊಂಡ್ರೆ ಮತ್ತೆ ಸರಿಯಾಗಿ ನಿಯಮಿತವಾಗಿ ನಿಮ್ಮ ಆಹಾರ ಪದ್ಧತಿಗಳನ್ನು ಮಾಡಿಕೊಂಡ್ರೆ, ಜಾಸ್ತಿ ಟೆನ್ಷನ್ನು ಪ್ರೆಷರ್ಗಳನ್ನು ತಗೊಳ್ಳಾರ್ದ ನಿಯಮಿತವಾಗಿದ್ರಿ ಅಂತಂದರೆ ಯಾವುದೇ ಥರದ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡೋದು ಸಾಧ್ಯತೆಗಳು ಬಹಳ ಬಹಳ ಕಡಿಮೆ ಅಂತ ನಾನು ಹೇಳ್ತೀನಿ. ಸಾಕಷ್ಟು ಕಾಯಿಲೆಯಿಂದ ನಾವು ದೂರ ಉಳಿಬಹುದು ಅಂತ ಹೇಳ್ಬೋದು. ಹೌದು. ಓಕೆ ಸರ್, ತುಂಬ ಸೊಗಸಾಗಿ ಹೇಳಿದ್ರಿ. ತುಂಬ ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ರಾಜೀವ್ ಜೋಶಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.